ಹಾಯ್ ನಮಸ್ತೆ ಎಲ್ರಿಗೂ. ಸೊ ಇವತ್ತು ನಾವೇನ್ ಮಾಡ್ತೀವಿ ಇಲ್ಲಿ ಆಸ್ ಆಫ್ ನಿನ್ನೆ ನಾವೇನ್ ಮಾಡಿದ್ವಿ ಇಲ್ಲಿ ಸ್ಟ್ರಕ್ಚರ್ ಆಫ್ DNA ನ ಸ್ಟಡಿ ಮಾಡಿದ್ವಿ. ಅಂಡ್ ಇವತ್ತು ನಾವು ಪ್ಯಾಕೇಜಿಂಗ್ ಆಫ್ DNA ನ ಸ್ಟಡಿ ಮಾಡೋಣ, ಯಾವ ರೀತಿ ಇಲ್ಲಿ DNA ಪ್ಯಾಕ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ವಿಲ್ ಸ್ಟಡಿ ವಿತ್ ಸ್ಮಾಲ್ ಟಾಪಿಕ್ ದಟ್ ಈಸ್ ಸೆಂಟ್ರಲ್ ಡೋಗ್ಮಾ. ಯಾವುದು? ಸೆಂಟ್ರಲ್ ಡೋಗ್ಮಾ. ಸೊ ಇಲ್ಲಿ ಸೆಂಟ್ರಲ್ ಡೋಗ್ಮಾ ಅಂದ್ರೆ ಏನು? ಜೆನೆಟಿಕ್ ಇನ್ಫಾರ್ಮೇಶನ್ ಏನಾಗುತ್ತೆ ಇಲ್ಲಿ DNA ಇಂದ DNA ಫಾರ್ಮ್ ಆಗುತ್ತೆ. ಓಕೆ, DNA ಇಂದ DNA ಜೆನೆಟಿಕ್ ಇನ್ಫಾರ್ಮೇಶನ್ ಅಂಡ್ ಆಸ್ ವೆಲ್ ಆಸ್ DNA ಇಂದ RNA ಹೋಗುತ್ತೆ ಜೆನೆಟಿಕ್ ಇನ್ಫಾರ್ಮೇಶನ್ ಅಂಡ್ RNA ಇಂದ ಪ್ರೋಟೀನ್ ಹೋಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಜೆನೆಟಿಕ್ ಇನ್ಫಾರ್ಮೇಶನ್, ಫ್ಲೋ ಆಫ್ ದ ಜೆನೆಟಿಕ್ ಇನ್ಫಾರ್ಮೇಶನ್. ಇದಕ್ಕೆ ನಾವು ಇಲ್ಲಿ ಸೆಂಟ್ರಲ್ ಡೋಗ್ಮಾ ಅಂತ ಹೇಳಿ ಕರಿತೀವಿ. ಸೊ ಇದ್ರಲ್ಲಿ ಏನೇನ್ ಪ್ರೊಸೆಸ್ ಇರುತ್ತೆ? DNA ಇಂದ DNA ಆಗೋದು ರೆಪ್ಲಿಕೇಶನ್, DNA ಇಂದ RNA ಆಗೋದು ಟ್ರಾನ್ಸ್ಕ್ರಿಪ್ಷನ್, RNA ಇಂದ ಪ್ರೋಟೀನ್ ಆಗೋದು ಟ್ರಾನ್ಸ್ಲೇಷನ್. ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಸೆಂಟ್ರಲ್ ಡೋಗ್ಮಾ. ಸೊ ಸೆಂಟ್ರಲ್ ಡೋಗ್ಮಾ ಅಲ್ಲಿ ಏನ್ ಪ್ರೊಸೆಸ್ ಇರುತ್ತೆ ಇಲ್ಲಿ? ಫ್ರಮ್ DNA ಇಂದಾನೆ ಏನಾಗುತ್ತೆ ಇಲ್ಲಿ DNA ಫಾರ್ಮ್ ಆಗುತ್ತೆ. DNA ಇಂದ DNA ಫಾರ್ಮ್ ಆದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ? ರೆಪ್ಲಿಕೇಶನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರೆಪ್ಲಿಕೇಶನ್. ಅದೇ ರೀತಿ DNA ಇಂದ ಜೆನೆಟಿಕ್ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ. ಏನನ್ನ ಫಾರ್ಮ್ ಮಾಡಿ? RNA. ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್. ಅಂಡ್ RNA ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ? ಪ್ರೋಟೀನ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಏನನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ? ಪ್ರೋಟೀನ್ಸ್. ಅಂಡ್ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಟ್ರಾನ್ಸ್ಲೇಷನ್. ಏನಂತ ಕರಿತೀವಿ ಇದಕ್ಕೆ? ಟ್ರಾನ್ಸ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಕಂಪ್ಲೀಟ್ ಆಗಿ ನಾವ್ ಏನಂತ ಕರಿತೀವಿ ಇಲ್ಲಿ? ಫ್ಲೋ ಆಫ್ ದ ಜೆನೆಟಿಕ್ ಇನ್ಫಾರ್ಮೇಶನ್. ಮೇ ಬಿ DNA ಇಂದ DNA ಹೋಗ್ಬೋದು, ರೆಪ್ಲಿಕೇಶನ್, DNA ಇಂದ RNA ಗೆ ಅದು ಟ್ರಾನ್ಸ್ಕ್ರಿಪ್ಷನ್, ಅಂಡ್ RNA ಇಂದ ಪ್ರೋಟೀನ್ ಅದಕ್ಕೆ ಟ್ರಾನ್ಸ್ಲೇಷನ್. ಸೊ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಸೆಂಟ್ರಲ್ ಡೋಗ್ಮಾ. ಇದು ನೋಡಿ ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಆದ್ರಿಂದ ಸೆಂಟ್ರಲ್ ಡೋಗ್ಮಾ ಏನಿರುತ್ತೆ ಇಲ್ಲಿ? ಯೂಶುವಲಿ ಸೆಂಟ್ರಲ್ ಡೋಗ್ಮಾ ಏನಿರುತ್ತೆ ಇಲ್ಲಿ? ಯೂನಿ ಡೈರೆಕ್ಷನಲ್, ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ ಜೆನೆಟಿಕ್ ಇನ್ಫಾರ್ಮೇಶನ್. Okay, usually, but in some retroviruses ಎಲ್ಲಿ? But in case of some retrovirus. ಯಾವುದು retrovirus? ನಿಮಗೆ ಗೊತ್ತಿರಬಹುದು, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಓದಿದೀರಾ ನೀವು? ಏಡ್ಸ್, ದಟ್ ಈಸ್ HIV. ಯಾವ್ದು ಕಾಸ್ ಮಾಡುತ್ತೆ? HIV, ರೈಟ್? ಸೊ HIV ಕೂಡ ಏನು ಒಂದು ಇಲ್ಲಿ ರೆಟ್ರೋವೈರಸ್ ಓದಿ. ಸೊ ಬಟ್ ಇಲ್ಲಿ ಸೆಂಟ್ರಲ್ ಡೋಗ್ಮಾ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಅಂದ್ರೆ ಬೈ ಡೈರೆಕ್ಷನಲ್. ಇಲ್ಲಿ ಏನಂತ ಹೇಳಿದ್ವಿ? ಯೂನಿ ಡೈರೆಕ್ಷನಲ್, ಬಿಕಾಸ್ ಇನ್ಫಾರ್ಮೇಶನ್ ಒಂದೇ ಡೈರೆಕ್ಷನಲ್ ಏನಾಗ್ತಾ ಇದೆ ಇಲ್ಲಿ? ಫ್ಲೋ ಆಗ್ತಿದೆ. ಬಟ್ ಇನ್ ಕೇಸ್ ಆಫ್ ರೆಟ್ರೋವೈರಸ್ ಏನಾಗುತ್ತೆ ಇಲ್ಲಿ? DNA ಇಂದ ನಮಗ್ ಗೊತ್ತಿದೆ, DNA ಇಂದ RNA ಫಾರ್ಮ್ ಆದ್ರೆ ಏನಂತ ಕರೆದ್ವಿ ನಾವು? ಇವಾಗ ತಾನೇ ಹೇಳಿದ್ವಿ, ಟ್ರಾನ್ಸ್ಕ್ರಿಪ್ಷನ್. ಹಾಗೆ RNA ಇಂದ ಪ್ರೋಟೀನ್ ಫಾರ್ಮ್ ಆಗೋದಕ್ಕೆ ಏನಂತ ಹೇಳಿದ್ವಿ ಇವಾಗ ತಾನೇ? ದಟ್ ಈಸ್ ಟ್ರಾನ್ಸ್ಲೇಷನ್. ಇದು ಸೇಮ್ ಇದೆ. ಇಲ್ಲಿ DNA ಫಾರ್ಮ್ ಆದ್ರೆ ದಟ್ ಈಸ್ ಅಪ್ಲಿಕೇಶನ್. ಸೇಮ್ ಇದೆಯಲ್ಲ ಮ್ಯಾಮ್ ಅನ್ಬೋದು ನೀವು. ಬಟ್ ರೆಟ್ರೋವೈರಸ್ ಅಲ್ಲಿ ಏನಾಗುತ್ತೆ? RNA ಇಂದ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ? DNA ಫಾರ್ಮ್ ಆಗುತ್ತೆ. ಏನು ಇಲ್ಲಿ? DNA ಇಂದ RNA ಫಾರ್ಮ್ ಆದ್ರೆ ಏನು? ಟ್ರಾನ್ಸ್ಕ್ರಿಪ್ಷನ್. ಬಟ್ ಇಲ್ಲಿ ನೋಡಿ ಡೈರೆಕ್ಷನ್ ನೋಡಿ ಉಲ್ಟಾ ಬರ್ತಿದೆ. ಹಿಂಗೂ ಹೋಗ್ಬೋದು, DNA ಇಂದ RNA ಆಗ್ಬೋದು, RNA ಇಂದ DNA ಆಗ್ಬೋದು. ಸೊ ಇಲ್ಲಿ RNA ಇಂದ DNA ಫಾರ್ಮ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ರಿವರ್ಸ್ ಆಗ್ತಾ ಇದೆ ತಾನೆ? DNA ಇಂದ RNA ಇಸ್ ಟ್ರಾನ್ಸ್ಕ್ರಿಪ್ಷನ್. ಇವಾಗ RNA ಇಂದ DNA ಉಲ್ಟಾ ಆಗ್ತಿದೆ. ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಎಲ್ಲಾಗುತ್ತೆ ಅಂತ ಹೇಳಿದ್ವಿ? ಇನ್ ಕೇಸ್ ಆಫ್ ಸಮ್ ರೆಟ್ರೋವೈರಸ್. ಎಕ್ಸಾಂಪಲ್ ಯಾವ್ದು ನೀವು ಇಲ್ಲಿ ನೆನ್ಪಿಟ್ಕೊಬಹುದು? ದಟ್ ಈಸ್ HIV. ಸೊ ಇಲ್ಲಿ ಎರಡೂ ಡೈರೆಕ್ಷನ್ ಅಲ್ಲಿ ಏನಾಗ್ತಿದೆ? ಜೆನೆಟಿಕ್ ಇನ್ಫಾರ್ಮೇಶನ್ ಫ್ಲೋ ಆಗ್ತಿರೋ ಕಾರಣಕ್ಕೆ ಸೊ ಇನ್ ಸಮ್ ರೆಟ್ರೋವೈರಸ್ ಸೆಂಟ್ರಲ್ ಡೋಗ್ಮಾ ಏನಾಗಿರುತ್ತೆ ಇಲ್ಲಿ? ಬೈ ಡೈರೆಕ್ಷನಲ್ ಅಂಡ್ ರಿವರ್ಸಿಬಲ್. ರಿವರ್ಸ್ ಆಗ್ತಿದೆಯಲ್ಲ, DNA ಇಂದ RNA ಆಗಿ ತಿರ್ಗಾ RNA ಇಂದ ಏನಾಗ್ತಿದೆ ಇಲ್ಲಿ? DNA. ಸೊ ಇಲ್ಲಿ ಏನಾಗುತ್ತೆ? ರೆಟ್ರೋವೈರಸ್ ಒಳಗಡೆ ಸೆಂಟ್ರಲ್ ಡೋಗ್ಮಾ ಕ್ಯಾನ್ ಬಿ ಬೈ ಡೈರೆಕ್ಷನಲ್ ಅಂಡ್ ಇಟ್ ಈಸ್ ರಿವರ್ಸಿಬಲ್. ಓಕೆ, ಸೊ ಇದನ್ನ ಮೋಸ್ಟ್ ಆಫ್ ದ ಟೈಮ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದಿ ಸೆಂಟ್ರಲ್ ಡೋಗ್ಮಾ, ಯಾವ ರೀತಿ ಜೆನೆಟಿಕ್ ಇನ್ಫಾರ್ಮೇಶನ್ ಇಲ್ಲಿ ಫ್ಲೋ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ನಾವಿಲ್ಲಿ ಪ್ಯಾಕೇಜಿಂಗ್ ಆಫ್ DNA ನ ಸ್ಟಡಿ ಮಾಡೋಣ. ಸೊ DNA ನ ಪ್ಯಾಕ್ ಮಾಡಕ್ಕಾಗುತ್ತಾ? ಎಸ್, ಪಾಸಿಬಲ್ ಇದು DNA ನ ಪ್ಯಾಕ್ ಮಾಡೋದು. ಇವಾಗ ಕೇಳಿದೀರಾ ನೀವು? ಓಕೆ, ಸೊ ನಾವ್ ಇವಾಗ ನೋಡೋಣ DNA ಪ್ಯಾಕೇಜಿಂಗ್. ಏನ ನೋಡೋಣ ಇಲ್ಲಿ? DNA ಪ್ಯಾಕೇಜಿಂಗ್ ಎಲ್ಲಿ? ಫಸ್ಟ್ ನಾವೇನ್ ಮಾಡೋಣ ಇಲ್ಲಿ? DNA ಪ್ಯಾಕೇಜಿಂಗ್ ಇನ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ DNA ಪ್ಯಾಕ್ ಆಗುತ್ತೆ ಅಂತ ನೋಡೋಣ. ಏನು
ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ಏನು? ಕ್ಯಾರಿಯೋಟ್ ಅಂದ್ರೆ ಏನು? ಕ್ಯಾರಿಯೋನ್ ಬಾಡಿನ ಡಿನೋಟ್ ಮಾಡುತ್ತೆ ಇಲ್ಲಿ ನ್ಯೂಕ್ಲಿಯಸ್. ಅಂಡ್ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರೋದು ದಟ್ ಇಸ್ ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ಏನು? ಇಲ್ಲಿ ವೆಲ್ ಮೆಂಬ್ರೇನ್ಡ್ ನ್ಯೂಕ್ಲಿಯಸ್ ಇರಲ್ಲ. ಏನಿರಲ್ಲ ಇಲ್ಲಿ? ನ್ಯೂಕ್ಲಿಯಸ್ ಇರಲ್ಲ. ಸೊ ಪ್ರೋಕ್ಯಾರಿಯೋಟ್ ಅಂದ್ರೆ ಏನು? ನೋ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಆಸ್ ವೆಲ್ ಆಸ್ ಏನು? ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಏನಿರಲ್ಲ? ವೆಲ್ ಮೆಂಬ್ರೇನ್ಡ್ ಆರ್ಗನಲ್ಸ್ ಗಳು ಕೂಡ ಇರಲ್ಲ. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ ಇರ್ಬೋದು, ಗೋಲ್ಗಿ ಬಾಡಿ ಇರ್ಬೋದು, ಇದೆಲ್ಲ ಆರ್ಗನಲ್ಸ್ ಎಲ್ಲಿರಲ್ಲ? ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರಲ್ಲ. ಸೊ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ ನಾವಿಲ್ಲಿ? ಪ್ರೋಕ್ಯಾರಿಯೋಟ್ಗೆ ನಾವು ಈ ಕೋಲಿ ಬ್ಯಾಕ್ಟೀರಿಯಾನ ತಗೊಳ್ಳೋಣ. ಯಾವ ಬ್ಯಾಕ್ಟೀರಿಯಾನ ತಗೊಳ್ಳೋಣ ಇಲ್ಲಿ? ಈ ಕೋಲಿ. ಸೊ ಇದರದ್ದು ಇಲ್ಲಿ DNA ಎಷ್ಟು ಲೆಂತ್ ಇದೆ? 1.36 ಮೀಟರ್ ಇದೆ. DNA ಲೆಂತ್ ಎಷ್ಟಿದೆ ಇಲ್ಲಿ? 1.36. ಬಟ್ ಇವಾಗ ತಾನೇ ಹೇಳಿದ್ವಿ ನಾವು ಪ್ರೋಕ್ಯಾರಿಯೋಟ್ ಏನು? ಇದು ಒಂದು ಸೆಲ್ ಇದೆ, ಪ್ರೋಕ್ಯಾರಿಯೋಟಿಕ್ ಸೆಲ್. ಓಕೆ, ಸೊ ಇವಾಗ ಈ ಕೋಲಿ ಇದೆ, ದಿಸ್ ಇಸ್ ಈ ಕೋಲಿ. ಸೊ ಇದೇನು ಇದ್ರದ್ದು? ಈ ಕೋಲಿದು ಸೆಲ್. ಅಂಡ್ ಒಳಗಡೆ ಏನ್ ಕಂಟೆಂಟ್ ಇರುತ್ತೆ ಇಲ್ಲಿ? ದಿಸ್ ವಿಲ್ ಬಿ ದಿ ಸೈಟೋಪ್ಲಾಸಮ್. ಹೌದಾ? ಓಕೆ, ಸೊ ಸೈಟೋಪ್ಲಾಸಮ್ ಒಳಗಡೆ ಏನಿರ್ಬೇಕಿತ್ತು? ಒಂದು ಸ್ಪೆಸಿಫಿಕ್ ರೂಮ್ ಇರ್ಬೇಕಿತ್ತು. ನಮ್ಗೆ ಗೊತ್ತಿದೆ DNA ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಒಳಗಡೆ. ಬಟ್ ಪ್ರೋಕ್ಯಾರಿಯೋಟ್ಸ್ ಪಾಪ ಏನ್ ಮಾಡೋದು? ಅದ್ರ ಹತ್ರ ಏನಿಲ್ಲ ಇಲ್ಲಿ? ನ್ಯೂಕ್ಲಿಯಸ್ ಇಲ್ಲ. ಸೊ ನ್ಯೂಕ್ಲಿಯಸ್ ಇಲ್ಲದೆ ಇರೋ ಕಾರಣಕ್ಕೆ ಅದೇನಾದ್ರೂ ಸೆಲ್ ತುಂಬಾ ಕಂಪ್ಲೀಟ್ ಸೈಟೋಪ್ಲಾಸಮ್ ಅಲ್ಲಿ ಹೆಂಗ್ ಬೇಕೋ ಹಂಗೆ ಅರೇಂಜ್ ಆದ್ರೆ ನಡೆಯುತ್ತಾ? ಸ್ಕ್ಯಾಟರ್ ಆದ್ರೆ ನಡೆಯುತ್ತಾ? ಫಾರ್ ಎಕ್ಸಾಂಪಲ್ ನೀವು ನೋಡಿ, ಮನೇಲಿ ಏನು ಯಾರು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ನಿಮ್ ಥಿಂಗ್ಸ್ ಗಳನ್ನ ಎಲ್ಲ ಹರ್ಕೊಂಡು ಕುತ್ಕೊಂಡಿರ್ತೀರಾ, ರೈಟ್? ಸೊ ಅದೇ ರೀತಿ ಇಲ್ಲೂ ಆಗಕ್ಕಾಗುತ್ತಾ ಇದು? ನೋ, ಬಿಕಾಸ್ ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ, ಎಲ್ಲ ಇನ್ಫಾರ್ಮೇಶನ್ ಇರುವಂತ ಮಾಲಿಕ್ಯೂಲ್ ಇದು DNA. ಸೊ ಇಲ್ಲಿ ಸ್ಕ್ಯಾಟರ್ ಆಗಿರಕ್ಕಾಗಲ್ಲ. ಸೊ ಏನಿರಲ್ಲ ಇಲ್ಲಿ? ಈಸ್ ನಾಟ್ ಅಂದ್ರೆ ಯಾರು? DNA is not scattered. ಎದ್ರಲ್ಲಿ? ಇನ್ ಸೈಟೋಪ್ಲಾಸಮ್. ಸೊ ಮ್ಯಾಮ್ ಹಾಗಾದ್ರೆ ನ್ಯೂಕ್ಲಿಯಸ್ ಇಲ್ಲ ಅಂತೀರಾ? ಅದು ಪ್ಯಾಕ್ ಆಗಿ ಇರ್ಲಿಕ್ಕೆ ಅಂದ್ರೆ ಅದಕ್ಕೆ ಒಂದು ರೂಮ್ ಕೂಡ ಇಲ್ಲ ಇರ್ಲಿಕ್ಕೆ. ಹಾಗಾದ್ರೆ ಇದು ಸೈಟೋಪ್ಲಾಸಮ್ ಒಳಗಡೆ ಹೆಂಗ್ ಬೇಕು ಹಂಗೆ ಸ್ಕ್ಯಾಟರ್ ಆಗ್ಬೋದಲ್ಲ, ಮತ್ತೆ ಇಲ್ಲಿ ಆಗಲ್ಲ ಅಂತ ಬರ್ದಿದ್ದೀರಾ. ಸೊ ಹೆಂಗೆ? ಹಾಗಾದ್ರೆ ಯಾರು ಹೆಲ್ಪ್ ಮಾಡ್ತಾರೆ ಇಲ್ಲಿ ಪ್ಯಾಕ್ ಮಾಡ್ಲಿಕ್ಕೆ? ಸೊ ಇದು ಸೈಟೋಪ್ಲಾಸಮ್ ಇದೆ ಅಂತ ಹೇಳಿದ್ವಾ, ರೈಟ್? ಸೊ ಇಲ್ಲಿ DNA ನಮ್ಗೆ ಗೊತ್ತಿದೆ. DNA ಏನಿರುತ್ತೆ ಇಲ್ಲಿ? ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಇಲ್ಲಿ ಈ ಕೋಲಿ ಒಳಗಡೆ. ಸೊ ಇದು ಯಾವ ರೀತಿ ಪ್ಯಾಕ್ ಆಗಿರುತ್ತೆ ಅಂದ್ರೆ ಲೂಪ್ ಫಾರ್ಮ್ ಅಲ್ಲಿ. ಯಾವ ಫಾರ್ಮ್ ಅಲ್ಲಿ? ಲೂಪ್ ಫಾರ್ಮ್ ಅಲ್ಲಿ. ಸೊ ಲೂಪ್ ಅಂದ್ರೆ ನೋಡಿ ಈ ರೀತಿ. ಸೊ ಲೂಪ್ ಫಾರ್ಮ್ ಅಲ್ಲಿ ಯಾರು ಅರೇಂಜ್ ಆಗಿರ್ತಾರೆ ಇಲ್ಲಿ? ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಲೂಪ್ ಫಾರ್ಮ್. ಯಾರು ಲೂಪ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿರ್ತಾರೆ? DNA is arranged or packed ಅಂತಾನು ಅನ್ಬೋದು. ಯಾವ ರೀತಿ ಪ್ಯಾಕ್ ಆಗಿರುತ್ತೆ? ಅರೇಂಜ್ ಆರ್ ಪ್ಯಾಕ್ಡ್ ಇನ್ ದಿ ಫಾರ್ಮ್ ಆಫ್ ಲೂಪ್. ಓಕೆ, ಇದನ್ನ ಪ್ಯಾಕ್ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡಿರ್ತಾರೆ? ಪ್ಯಾಕ್ ಆಗ್ಲಿಕ್ಕೆ, ಲೂಪ್ ಫಾರ್ಮ್ ಅಲ್ಲಿ ಅರೇಂಜ್ ಆಗ್ಲಿಕ್ಕೆ ಇಲ್ಲಿ ಕೆಲವೊಂದು ಪ್ರೋಟೀನ್ಸ್ ಗಳಿರುತ್ತೆ. ಸೊ ಯಾವ ಪ್ರೋಟೀನ್ಸ್ ಗಳು ಹೆಲ್ಪ್ ಮಾಡಿರ್ತವೆ ಇಲ್ಲಿ? ಲೂಪ್ ಫಾರ್ಮ್ ಅಲ್ಲಿ ಅರೇಂಜ್ ಆಗ್ಲಿಕ್ಕೆ ಕೆಲವೊಂದು ಪ್ರೋಟೀನ್ಸ್ ಗಳು ಹೆಲ್ಪ್ ಮಾಡಿರ್ತವೆ. ಅಂಡ್ ಆ ಪ್ರೋಟೀನ್ಸ್ ಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ? NHP ಅಂದ್ರೆ ಪ್ರೋಟೀನ್ಸ್. ಯಾವ ಪ್ರೋಟೀನ್ಸ್ ಇದು ಇಲ್ಲಿ? ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಯಾವ ಪ್ರೋಟೀನ್ಸ್? ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಅಂಡ್ ಇದ್ರದ್ದು ನೇಚರ್ ಏನಿರುತ್ತೆ ಇಲ್ಲಿ? ಬೇಸಿಕ್ ನೇಚರ್. ಮ್ಯಾಮ್ ಹೆಂಗೆ ಹೆಲ್ಪ್ ಮಾಡುತ್ತೆ ನೋಡಿ? DNA ಏನಿದೆ? ನೆಗೆಟಿವ್ಲಿ ಚಾರ್ಜ್. ಏನಕ್ಕೆ ನೆಗೆಟಿವ್ಲಿ ಚಾರ್ಜ್? ಇಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ, ಫಾಸ್ಫರಿಕ್ ಆಸಿಡ್, ರೈಟ್? ಬಟ್ ಇಲ್ಲಿ ಪ್ರೋಟೀನ್ಸ್ ಯಾವ ನೇಚರ್ ಅಲ್ಲಿ ಇದೆ ಅಂತ ಹೇಳ್ತಿದೀವಿ? ಬೇಸಿಕ್, ಅಟ್ರಾಕ್ಟ್ ಆಗುತ್ತೆ. ಓಕೆ, ಈ ಪ್ರೋಟೀನ್ಸ್ ಏನ್ ಮಾಡುತ್ತೆ? ಸೈಟೋಪ್ಲಾಸಮ್ ಅಲ್ಲಿ DNA ಹೆಂಗ್ ಬೇಕೋ ಹಂಗೆ ಇರಬಾರ್ದು, ಸ್ಕ್ಯಾಟರ್ ಆಗಿ ಅರೇಂಜ್ ಆಗ್ಬಾರ್ದು ಅನ್ನೋ ರೀಸನ್ಗೆ ಲೂಪ್ ಫಾರ್ಮ್ ಅಲ್ಲಿ ಏನ್ ಮಾಡುತ್ತೆ? ಅರೇಂಜ್ ಮಾಡುತ್ತೆ. ಸೊ ಈ ಲೂಪ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿರುವಂತ DNA ನ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯಾಯ್ಡ್. ಏನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ DNA ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವ ರೀತಿ ಅರೇಂಜ್ ಆಗಿರುತ್ತೆ? ಲೂಪ್ ಫಾರ್ಮ್ ಅಲ್ಲಿ. ಯಾರು ಹೆಲ್ಪ್ ಮಾಡಿರ್ತಾರೆ? ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಅಂಡ್ ಅರೇಂಜ್ಮೆಂಟ್, ಲೂಪ್ ಫಾರ್ಮ್ ಅರೇಂಜ್ಮೆಂಟ್ ಗೆ ನಾವೇನಂತ ಕರಿತೀವಿ ಇಲ್ಲಿ? ನ್ಯೂಕ್ಲಿಯಾಯ್ಡ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು? ಸೊ ಈ ರೀತಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಏನಾಗಿರುತ್ತೆ? DNA ಪ್ಯಾಕ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಇವಾಗ ನಾವೇನ್ ನೋಡೋಣ? ಪ್ಯಾಕೇಜಿಂಗ್ ಇನ್ ಯೂಕ್ಯಾರಿಯೋಟ್ಸ್. ನಮ್ಮಲ್ಲಿ ನಾವ್ಯಾರು ಇಲ್ಲಿ? ಯೂಕ್ಯಾರಿಯೋಟ್ಸ್. ಬಿಕಾಸ್ ನಾವೇನು ಇಲ್ಲಿ ನಮ್ಮ ಹತ್ರ ಏನ್ ಪ್ರೆಸೆಂಟ್ ಇದೆ? ಟ್ರೂ ಆರ್ ವೆಲ್ ಡಿಫೈನ್ ಆಗಿರೋ, ಡೆಫಿನೇಟ್ ಆಗಿರೋ ಅನ್ನೋದು ಏನಿದೆ ಇಲ್ಲಿ? ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ. ಹಾಗಾದ್ರೆ ಇಲ್ಲಿ ಯೂಕ್ಯಾರಿಯೋಟ್ಸ್ ಅಲ್ಲಿ DNA ಯಾವ ರೀತಿ ಪ್ಯಾಕ್ ಆಗಿರುತ್ತೆ ಅಂತ ನೋಡೋಣ. ಏನು? ಯೂಕ್ಯಾರಿಯೋಟ್ಸ್ ವೆಲ್ ಮೆಂಬ್ರೇನ್ ಆರ್ಗನಲ್ಸ್ ಕೂಡ ಇರುತ್ತೆ, ರೈಟ್? ಓಕೆ,
ಸೊ ನೀವು ಪ್ರೊಬಾಬ್ಲಿ ಮನೇಲೆಲ್ಲ ನೀರೆಲ್ಲ ಬರ್ತಿರ್ಬೇಕಾದ್ರೆ ವಟಾರದಲ್ಲಿ ಏರಿಯಾದಲ್ಲೆಲ್ಲ ಮೋಟರ್ ಎಲ್ಲ ಇರ್ತಿತ್ತು ಮುಂಚೆ, ದೊಡ್ಡ ದೊಡ್ಡ ಪೈಪ್ ಎಲ್ಲ ತಗೊಳ್ತಿದ್ರು. ಸೊ ಆ ದೊಡ್ಡ ದೊಡ್ಡ ಪೈಪ್ ಉದ್ದ ಇರೋದು ಹಂಗೆ ಬಿಟ್ಬಿಡ್ತಿದ್ರ, ನೀರೆಲ್ಲ ತಗೊಂಡ್ಮೇಲೆ ಏನ್ ಮಾಡ್ತಿದ್ರು, ಅದನ್ನ ಸುತ್ಬಿಟ್ಟು ಇರ್ತಿದ್ರು, ಸರ್ಕ್ಯುಲರ್, ರೈಟ್. ಸೊ ಇಲ್ಲಿ DNA ಯಾವ ರೀತಿಯಾಗಿದೆ, ಲೂಪ್ ಫಾರ್ಮ್ ಅಲ್ಲಿ. ಹೆಂಗೆ ನಿಮ್ ಕೇಬಲ್ ಅನ್ನ ನೀವು ಕೆಲವೊಬ್ರು ಹಂಗೆ ಮಾಡಿಸ್ತಾ ಇರ್ತೀರಾ, ಫೋಲ್ಡ್ ಮಾಡ್ತಾ ಇರ್ತೀರಾ, ರೈಟ್. ಸೊ ಲೂಪ್ ಫಾರ್ಮ್ ಅಲ್ಲಿ. ಸೊ ಇವಾಗ DNA ಪ್ಯಾಕೇಜಿಂಗ್ ಇನ್ ಯುಕ್ಯಾರಿಯೋಟ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ DNA ಏನಿದೆ ಇಲ್ಲಿ, ಲೆಂತ್ ಏನಿದೆ DNA ಲೆಂತ್ 2.2 ಮೀಟರ್ ಇದೆ. DNA ಲೆಂತ್ ಏನಿದೆ ಇಲ್ಲಿ 2.2 ಮೀಟರ್. ಎದ್ರಲ್ಲಿ ಪ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ ನಾವಿಲ್ಲಿ, ನ್ಯೂಕ್ಲಿಯಸ್. DNA ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್. ಬಟ್ ನ್ಯೂಕ್ಲಿಯಸ್ ಸೈಜ್ ಎಷ್ಟಿದೆ ನೋಡಿ ಇಲ್ಲಿ, ನ್ಯೂಕ್ಲಿಯಸ್ ಸೈಜ್ 10⁻⁻6 ಮೀಟರ್ ಇದೆ. ಯಾವ್ದು ದೊಡ್ಡದು, ಯಾವ್ದು ಹೆಚ್ಚಿಗೆ ಆಯ್ತು ಇಲ್ಲಿ, DNA ಲೆಂತ್ ಏನಾಗಿದೆ ಇಲ್ಲಿ ನ್ಯೂಕ್ಲಿಯಸ್ ಕಿಂತ ಏನಿದೆ ಜಾಸ್ತಿ ಇದೆ, ರೈಟ್. ಫಾರ್ ಎಕ್ಸಾಂಪಲ್ ಇವಾಗ ಇದು ಒಂದು ಕಂಪ್ಲೀಟ್ ಏನಿದೆ, ಇದು ಸೆಲ್ ಇದೆ. ಏನಿದು, ದಿಸ್ ಇಸ್ ಸೆಲ್. ಈ ಸೆಲ್ ಒಳಗಡೆ ಚಿಕ್ಕದು ಒಂದು ಸ್ಪೆಷಲೈಸ್ಡ್ ರೂಮ್ ಇದೆ. ಈ ರೂಮ್ ಹೆಸರೇನು, ನ್ಯೂಕ್ಲಿಯಸ್. ಈ ರೂಮ್ ಹೆಸರೇನು, ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಏನಿದೆ ಇಲ್ಲಿ ಚಿಕ್ಕದಿದೆ, 10⁻⁻6 ಮೀಟರ್. ಬಟ್ DNA ಏನಿದೆ ಇಲ್ಲಿ 2.2 ಮೀಟರ್ ಉದ್ದ ಇದೆ. ಇಷ್ಟು ಉದ್ದ ಇರೋ DNA ನ ಇವಾಗ ಯಾವ್ದ್ರಲ್ಲಿ ಪ್ಯಾಕ್ ಮಾಡ್ಬೇಕು, ನಾವಿಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಪ್ಯಾಕ್ ಮಾಡ್ಬೇಕು. ಹೆಂಗೆ ಸಾಧ್ಯ, ಹೆಂಗೆ ಪ್ಯಾಕ್ ಆಗ್ಲಿಕ್ಕಾಗುತ್ತೆ? ಅಂಡ್ ನಾವು ಏನ್ ಹೇಳ್ತೀವಿ, ಹೌದು ಮ್ಯಾಮ್, DNA ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್ ಅಲ್ಲೇ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಇವಾಗ ನಾವೇನ್ ಸ್ಟಡಿ ಮಾಡೋಣ ಇಲ್ಲಿ, ಸೊ ಚಿಕ್ಕ ರೂಮ್, ಚಿಕ್ಕ ನ್ಯೂಕ್ಲಿಯಸ್ ಒಳಗಡೆ ದಿಸ್ 2.2 ಮೀಟರ್ ಉದ್ದ ಇರುವಂತ DNA ಯಾವ ರೀತಿ ಪ್ಯಾಕ್ ಆಗಿರುತ್ತೆ ಅನ್ನೋದನ್ನ ನಾವೇನ್ ಮಾಡೋಣ ಇಲ್ಲಿ ಸ್ಟಡಿ ಮಾಡೋಣ. ಸೊ DNA ಪ್ಯಾಕ್ ಆಗ್ಲಿಕ್ಕೆ ಏನೇನ್ ಬೇಕು, ಅಂಡ್ ಬಿಫೋರ್ ದಟ್ ನಿಮಗ್ ಗೊತ್ತಿರ್ಲಿ, DNA ಹತ್ರ ಯಾವ ಚಾರ್ಜ್ ಇದೆ, ಇಟ್ ಹ್ಯಾಸ್ ನೆಗೆಟಿವ್ ಚಾರ್ಜ್. ಯಾವ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್. ಏನಕ್ಕೆ ನೆಗೆಟಿವ್ ಚಾರ್ಜ್ ಇದೆ, ಅದ್ರ ಹತ್ರ ಏನಿದೆ, DNA ಇದ್ರಿಂದ ಮೇಡಪ್ ಆಗಿದ್ದು ಅಂತ ಹೇಳಿದ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ. ನ್ಯೂಕ್ಲಿಯೋಟೈಡ್ಸ್ ಇದರಿಂದ ಫಾರ್ಮ್ ಆಗಿದ್ದು, ನೈಟ್ರೋಜನ್ ಬೇಸ್, ಶುಗರ್, ಫಾಸ್ಫರಿಕ್ ಆಸಿಡ್ ಗ್ರೂಪ್ ಇದೆ, ರೈಟ್. ಸೊ ಏನಕ್ಕೆ DNA ನೆಗೆಟಿವ್ ಚಾರ್ಜ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಾಸ್ಫೇಟ್, ಡ್ಯೂ ಟು ದಿ presence of phosphate or phosphoric acid, due to the presence of phosphate. ಓಕೆ, DNA ಪ್ಯಾಕ್ ಮಾಡ್ಲಿಕ್ಕೆ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಅರೇಂಜ್ ಮಾಡ್ಲಿಕ್ಕೆ ನಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ ಸಿಸ್ಟರ್ಸ್, ಅಕ್ಕ ತಂಗಿನೋ, ಅಥವಾ ಯಾರೋ ನಿಮ್ಗೆ ಬಿಲೌಡ್ ಒನ್ಸ್ಗೆ ನಿಮ್ದು ಏನೋ ಫಂಕ್ಷನ್ ಇರುತ್ತೆ ಅವ್ರದ್ದು, ಅವ್ರಿಗೆ ನೀವು ಗಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಅವಾಗ ಏನ್ ಮಾಡ್ತೀರಾ, ನೀವು ಗಿಫ್ಟ್ ಸೆಂಟರ್ಗೆ ಹೋಗ್ತೀರಿ, ರೈಟ್. ಹೋದ್ಮೇಲೆ ಏನ್ ಮಾಡ್ತಾರೆ, ಒಂದ್ ಯಾವ್ದೋ ಗಿಫ್ಟ್ ನ ಸೆಲೆಕ್ಟ್ ಮಾಡ್ತೀರಾ, ಅದನ್ನ ಹಂಗೆ ತಗೊಂಡೋಗಿ ಕೊಟ್ಬಿಡ್ತೀರಾ ನೀವು, ನೋ, ರೈಟ್. ಏನ್ ಮಾಡ್ತೀರಾ, ಗಿಫ್ಟ್ ಬಾಕ್ಸ್ ಒಳಗಡೆ ಹಾಕ್ತೀರಿ, ಅದನ್ನ ಗಿಫ್ಟ್ ರ್ಯಾಪರ್ ಇಂದ ರ್ಯಾಪ್ ಮಾಡ್ತೀರಿ, ರೈಟ್. ಅದಾದ್ಮೇಲೆ ಫ್ಲವರ್ ಇಂದ ಟೈ ಮಾಡ್ತೀರಿ, ಲೇಬಲ್. ಸೊ ಇದೆಲ್ಲ ಮೆಟೀರಿಯಲ್ಸ್ ಬೇಕು. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಈ DNA ನ ಪ್ಯಾಕ್ ಮಾಡ್ಲಿಕ್ಕೆ ನಮ್ಗೆ ಏನೇನ್ ಬೇಕು, ಇಲ್ಲಿ ಮೇನ್ಲಿ ಯಾರ್ಯಾರು ಹೆಲ್ಪ್ ಮಾಡ್ತಾರೆ, ಇಲ್ಲಿ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ಪ್ರೋಟೀನ್ಸ್. ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಇಲ್ಲಿ, ಮೇನ್ಲಿ 2 ಟೈಪ್ಸ್ ಆಫ್ ಪ್ರೋಟೀನ್ಸ್. ಅದ್ರಲ್ಲಿ ಫಸ್ಟ್ ಒನ್ ಈಸ್ ಹಿಸ್ಟೋನ್ ಪ್ರೋಟೀನ್. ಯಾರು ಹೆಲ್ಪ್ ಮಾಡ್ತಾರೆ DNA ಪ್ಯಾಕ್ ಆಗ್ಲಿಕ್ಕೆ, ಹಿಸ್ಟೋನ್ ಪ್ರೋಟೀನ್ಸ್ and non-histone proteins, non-histone proteins. ಸೊ ಹಿಸ್ಟೋನ್ ಪ್ರೋಟೀನ್ಸ್ ಏನಿರುತ್ತೆ ಇಲ್ಲಿ, ನೇಚರ್ ಏನಿರುತ್ತೆ ಹಿಸ್ಟೋನ್ ಪ್ರೋಟೀನ್ಸ್ ಬೇಸಿಕ್ ನೇಚರ್ ಅಂದ್ರೆ ಪಾಸಿಟಿವ್ ಇರುತ್ತೆ, ಬೇಸಿಕ್ ನೇಚರ್. ಓಕೆ, ಸೊ ಎಸ್ಪೆಷಲಿ ಯಾವ್ದು ಬೇಸಿಕ್ ಪ್ರೋಟೀನ್ಸ್ ಇರ್ತವೆ, ನೇಮ್ ಕೊಟ್ಟಿದ್ದಾರೆ ಬೇಸಿಕ್ ಪ್ರೋಟೀನ್ಸ್ 2, ದಟ್ ಈಸ್ ಲೈಸಿನ್ ಅಂಡ್ ಅರ್ಜಿನಿನ್. Whereas non-histone proteins ಏನ್ ನೇಚರ್ ಇರುತ್ತೆ ಇದ್ರದ್ದು ಇಲ್ಲಿ, acidic nature. ಓಕೆ, ನಮ್ ಇವಾಗ ತಾನೇ ಹೇಳಿದ್ರಿ ನಾನ್ ಹಿಸ್ಟೋನ್ ಪ್ರೋಟೀನ್ ಬೇಸಿಕ್ ನೇಚರ್ ಇದೆ, ಬಟ್ ಎಲ್ಲಿ, ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್. ಅದೇ ಯುಕ್ಯಾರಿಯೋಟ್ಸ್ ಒಳಗಡೆ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ನೇಚರ್ ಏನಿರುತ್ತೆ, ಎಸಿಡಿಕ್. ಬಟ್ ಹಿಸ್ಟೋನ್ ಪ್ರೋಟೀನ್ಸ್ ನೇಚರ್ ಏನಿರುತ್ತೆ, ಬೇಸಿಕ್. ಎರಡು ಯಾವ್ದು ಬೇಸಿಕ್ ಪ್ರೋಟೀನ್ಸ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ, ಲೈಸಿನ್ ಅಂಡ್ ಅರ್ಜಿನಿನ್. ಯಾವ ಪ್ರೋಟೀನ್ಸ್ ಇಲ್ಲಿ, ಲೈಸಿನ್ ಅಂಡ್ ಅರ್ಜಿನಿನ್. ಓಕೆ, ಸೊ DNA ಪ್ಯಾಕೇಜಿಂಗ್ ಗೆ ಹೆಲ್ಪ್ ಮಾಡ್ಲಿಕ್ಕೆ ಎಷ್ಟು ಪ್ರೋಟೀನ್ಸ್ ಇದೆ ಅಂತ ಹೇಳಿದೆ ನಾನು ಇಲ್ಲಿ, ಹಿಸ್ಟೋನ್ ಪ್ರೋಟೀನ್ ಅಂಡ್ ನಾನ್ ಹಿಸ್ಟೋನ್ ಪ್ರೋಟೀನ್. ಹಿಸ್ಟೋನ್ ಪ್ರೋಟೀನ್ ನೇಚರ್ ಏನಿದೆ, ಬೇಸಿಕ್, ಪಾಸಿಟಿವ್. ನಾನ್ ಹಿಸ್ಟೋನ್ ಪ್ರೋಟೀನ್ ನೇಚರ್ ಏನಿದೆ, ಎಸಿಡಿಕ್. ಬೇಸಿಕ್ ಪ್ರೋಟೀನ್ಸ್ ಗೆ 2 ಮೆನ್ಷನ್ ಮಾಡಿದ್ದಾರೆ, ಯಾವುದು, ಲೈಸಿನ್ ಅಂಡ್ ಅರ್ಜಿನಿನ್. ಸೊ ಇವಾಗ ಹಿಸ್ಟೋನ್ ಪ್ರೋಟೀನ್ಸ್ ಇಲ್ಲಿ ಎಷ್ಟಿದಾವೆ, 5 ಹಿಸ್ಟೋನ್ ಪ್ರೋಟೀನ್ಸ್. ಎಷ್ಟು ಪ್ರೋಟೀನ್ಸ್ ಇದಾವೆ ಇಲ್ಲಿ, ಹಿಸ್ಟೋನ್ ಪ್ರೋಟೀನ್ಸ್ 5. ಅದರಲ್ಲಿ H1 ಅಂದ್ರೆ ಏನು, ಇದಕ್ಕೆ ಲಿಂಕರ್ ಪ್ರೋಟೀನ್ ಅಂತಾನೂ ಕರಿತೀವಿ. ಏನಂತ ಕರಿತೀವಿ, ಇದಕ್ಕೆ ಲಿಂಕರ್ ಪ್ರೋಟೀನ್ ಅಂತಾನು ಕರಿತೀವಿ. ಸೊ ಹಿಸ್ಟೋನ್ ಪ್ರೋಟೀನ್ಸ್ ಎಷ್ಟಿದಾವೆ ಅಂತ ಹೇಳಿದೆ ನಾನು ಇಲ್ಲಿ, 5.
ಅದರಲ್ಲಿ ಒಂದ್ ಯಾವುದು H1, second one is H2A, third one is H2B, fourth one is H3 and fifth one is H4. So ಇಲ್ಲಿ H1, H2A, H2B, H3, H4 ಈ ಐದು ಕೂಡ ಏನು ಇಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್. ಈ ಹಿಸ್ಟೋನ್ ಪ್ರೋಟೀನ್ಸ್ ಪಾಸಿಟಿವ್ಲಿ ಚಾರ್ಜ್ ಇದಾವೆ ಅಂಡ್ ಏನಕ್ಕೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ವಿ ನಾವಿಲ್ಲಿ DNA ನ ಪ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ ಈ ಹಿಸ್ಟೋನ್ ಪ್ರೋಟೀನ್ಸ್? DNA ಪ್ಯಾಕೇಜಿಂಗ್ ಇಲ್ಲಿ ಲೋವರ್ ಲೆವೆಲ್ ಅಲ್ಲಿ ಪ್ಯಾಕ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿ ಹೆಲ್ಪ್ಸ್ ಇನ್ lower level of packaging ಅಂಡ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಗಳಿಗೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ನೇಮ್ಸ್ ಗಳನ್ನ ಮೆನ್ಷನ್ ಮಾಡಿಲ್ಲ. ನಾನು ಏನ್ ಹೇಳಿದೆ, ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಕೂಡ DNA ಪ್ಯಾಕೇಜಿಂಗ್ ಹೆಲ್ಪ್ ಮಾಡುತ್ತೆ. ಯಾವ ಟೈಮಲ್ಲಿ ಇಲ್ಲಿ ನೋಡಿ, ಹಿಸ್ಟೋನ್ ಪ್ರೋಟೀನ್ಸ್ ಯಾವ ಟೈಮಲ್ಲಿ ಹೆಲ್ಪ್ಸ್ ಇನ್ ಲೋವರ್ ಲೆವೆಲ್, ಯಾವ ಲೆವೆಲ್ ಅಲ್ಲಿ ಲೋವರ್ ಲೆವೆಲ್. ಬಟ್ ಅಲ್ಲಿ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಯಾವಾಗ ಹೆಲ್ಪ್ ಮಾಡುತ್ತೆ? ಹೆಲ್ಪ್ಸ್ ಇನ್ higher level of packaging. ಯಾವ ಪ್ಯಾಕೇಜಿಂಗ್? DNA ಪ್ಯಾಕೇಜಿಂಗ್. ಓಕೆ, ಇದು ಗೊತ್ತಾಯ್ತಾ? ಸೊ ಇದೇನು ಇಲ್ಲಿ ಕೆಲವೊಂದು ನಮಗೆ DNA ಪ್ಯಾಕ್ ಮಾಡ್ಲಿಕ್ಕೆ ಏನ್ ಬೇಕು, ಯಾರ್ಯಾರು ಹೆಲ್ಪ್ ಮಾಡ್ತಾರೆ? ದಟ್ ಈಸ್ ಹಿಸ್ಟೋನ್ ಪ್ರೋಟೀನ್ಸ್, ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಓಕೆ, ಯಾವ್ದ್ರಲ್ಲಿ ಪ್ಯಾಕ್ ಮಾಡಬೇಕು? ನ್ಯೂಕ್ಲಿಯಸ್. ಓಕೆ, ವಿತ್ ದ ಹೆಲ್ಪ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್ ಅಂಡ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಸೊ ಇವಾಗ ನೋಡೋಣ ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಹಿಸ್ಟೋನ್ಸ್ ಅಂಡ್ ನಾನ್ ಹಿಸ್ಟೋನ್ ಪ್ರೋಟೀನ್ ಅಂತ. ಸೊ H2A, H2B, H3, H4 as well as H1 ಇದೆಲ್ಲ ಏನು ಅಂತ ಹೇಳಿದೆ ನಾನು ಇಲ್ಲಿ? ಹಿಸ್ಟೋನ್ ಪ್ರೋಟೀನ್ಸ್. ಸೊ ಇವಾಗ ನೋಡಿ, ಪ್ಲೀಸ್ ಪೇ ಅಟೆನ್ಷನ್. H1 ಆರ್ ಲಿಂಕರ್ ಪ್ರೋಟೀನ್. ಸದ್ಯಕ್ಕೆ ಇದ್ರದ್ದು ರೋಲ್ ಅನ್ನ ಏನ್ ಮಾಡೋಣ ನಾವು ಆಮೇಲೆ ಸ್ಟಡಿ ಮಾಡೋಣ. ಸೊ ಸದ್ಯಕ್ಕೆ ಇದನ್ನ ಬಿಡಿ ನೀವು. ನೆಕ್ಸ್ಟ್ ಇರೋ ಪ್ರೋಟೀನ್ಸ್ ಯಾವ್ದಿದೆ? 4. ದಟ್ ಈಸ್ H2A, H2B, H3, H4. ಎಷ್ಟಿದೆ ಇಲ್ಲಿ? 4 ಪ್ರೋಟೀನ್. ಎಷ್ಟಿದೆ? 4 ಪ್ರೋಟೀನ್. ಸೊ ಇಲ್ಲಿ ಲೋವರ್ ಲೆವೆಲ್ ಅಲ್ಲಿ DNA ನ ಪ್ಯಾಕ್ ಮಾಡ್ಬೇಕಾದ್ರೆ ಈ 4 ಪ್ರೋಟೀನ್ಸ್ ಕೂಡ ಏನಾಗುತ್ತೆ ಇಲ್ಲಿ? ಡಬಲ್ ಆಗುತ್ತೆ. ಏನಾಗುತ್ತೆ ಇಲ್ಲಿ? 4 ಪ್ರೋಟೀನ್ಸ್ ಏನಾಗಿರುತ್ತೆ ಇಲ್ಲಿ? ಡಬಲ್. ಅಂದ್ರೆ H2A ಪ್ರೋಟೀನ್ಸ್ ಎಷ್ಟಿರುತ್ತೆ? 2. H2B ಪ್ರೋಟೀನ್ಸ್ ಎಷ್ಟಿರುತ್ತೆ? 2. H3 ಪ್ರೋಟೀನ್ಸ್ ಎಷ್ಟಿರುತ್ತೆ? 2. H4 ಪ್ರೋಟೀನ್ಸ್ ಎಷ್ಟಿರುತ್ತೆ ಇಲ್ಲಿ? 2. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಹಿಸ್ಟೋನ್ ಪ್ರೋಟೀನ್ಸ್, ಇಂಡಿವಿಜುವಲ್ ಎಷ್ಟು ಹಿಸ್ಟೋನ್ ಪ್ರೋಟೀನ್ಸ್ ಆಗುತ್ತೆ ಇಲ್ಲಿ? 8. ಬಿಕಾಸ್ 2 H2A, 2 H2B ನೋಡಿ, 2 H2A, 2 H2B, 2 H3, 2 H4. ಸೊ ಇದನ್ನ ಆಡ್ ಮಾಡಿ 2 to 4, 4 plus 4 ಎಷ್ಟಾಗುತ್ತೆ? 8. ಎಷ್ಟು ಪ್ರೋಟೀನ್ಸ್ ಇರುತ್ತೆ ಹಾಗಾದ್ರೆ ಇಲ್ಲಿ? 8 ಪ್ರೋಟೀನ್ಸ್. ಸೊ ಇದನ್ನೇ ನಾವೇನ್ ಮಾಡೋಣ ಇವಾಗ ಇಲ್ಲಿ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಅಲ್ಲಿ ನೋಡೋಣ. ಏನ್ ಮಾಡೋಣ ಇಲ್ಲಿ? ಡಯಾಗ್ರಾಮೆಟಿಕ್ ಅಂದ್ರೆ ಇಲ್ಲಿ DNA ಪ್ಯಾಕ್ ಆಗ್ಬೇಕಾದ್ರೆ ಈ H2A ಪ್ರೋಟೀನ್ ಡಬಲೆಟ್ ಫಾರ್ಮ್ ಅಲ್ಲಿ ಇರುತ್ತೆ ಅಂಡ್ H2B ಕೂಡ ಡಬಲೆಟ್, H3 ಕೂಡ ಡಬಲೆಟ್, H4 ಕೂಡ ಡಬಲೆಟ್. ಡಬಲೆಟ್ ಅಂದ್ರೆ ಏನು? 2 ಟ್ವಿನ್ ರೀತಿ ನೀವು ಅನ್ಕೋಬಹುದು. ಓಕೆನಾ? ಓಕೆ. ಸೊ ನೋಡಿ, ಇವಾಗ ಇದೇನು ಇಲ್ಲಿ? H2A. ಎರಡು ಪ್ರೋಟೀನ್ ಇದೆ. ಓಕೆ, H2A ಎಷ್ಟಿದಾವೆ? 2. H2B ಎಷ್ಟಿದಾವೆ? 2. H3 ಎಷ್ಟಿದಾವೆ? 2. H4 ಎಷ್ಟಿದಾವೆ? 2. ಓಕೆ, ಇನ್ನ ಸೇಮ್ ವೇ ಇಲ್ಲೂ ಕೂಡ ನಾವ್ ಏನ್ ಮಾಡೋಣ? ಇನ್ನೆರಡು ಪ್ರೋಟೀನ್ ಸ್ಟ್ರಕ್ಚರ್ಸ್ ನ ಫಾರ್ಮ್ ಮಾಡ್ಕೊಳ್ಳೋಣ. H2A ಎಷ್ಟಿದಾವೆ? 2. H2B ಎಷ್ಟು ಪ್ರೋಟೀನ್ಸ್ ಇದಾವೆ ಇಲ್ಲಿ? 2. H3 2. H4 2. ರೈಟ್. ಇವಾಗ ಇನ್ನೊಂದು ಮಾಡ್ಕೊಳ್ಳೋಣ, ಸೇಮ್ ಪ್ರೋಟೀನ್. H2A ಎಷ್ಟು ಪ್ರೋಟೀನ್ಸ್ ಇದೆ? 2. H2B 2. H3 ಎಷ್ಟು? 2. H4 ಎಷ್ಟು? 2. ಸೊ H2A, H2B, H3, H4 ಇದೆಲ್ಲ ಏನು ಇಲ್ಲಿ? ಹಿಸ್ಟೋನ್ ಪ್ರೋಟೀನ್ಸ್, ಬೇಸಿಕ್ ಪ್ರೋಟೀನ್ಸ್. ಯಾವ ಚಾರ್ಜ್ ಇದೆ ಇದ್ರ ಹತ್ರ? ಪಾಸಿಟಿವ್ ಚಾರ್ಜ್. ಯಾವ ಚಾರ್ಜ್ ಇದೆ ಇಲ್ಲಿ? ಪಾಸಿಟಿವ್ ಚಾರ್ಜ್. ಸೊ ಹಾಗಾದ್ರೆ ಇದು ಒಂದು ಸ್ಟ್ರಕ್ಚರ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಈ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ಪ್ರೋಟೀನ್ಸ್ ಇದೆ? ಎಷ್ಟು ಪ್ರೋಟೀನ್ಸ್ ಇರ್ಬೋದು ನೋಡಿ? H2A, 2, H2B,
2 ಅಂಡ್ H3 2 H4 2. ಸೊ ಟೋಟಲ್ ಎಷ್ಟು ಪ್ರೋಟೀನ್ಸ್ ಇದೆ? 8 ಪ್ರೋಟೀನ್ಸ್. ಹಾಗಾದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ಪ್ರೋಟೀನ್ಸ್ ಇದೆ? 8 ಪ್ರೋಟೀನ್ಸ್ ಇದೆ. ಸೊ 8ಗೆ ನಾವು ಇನ್ನೊಂದು ವರ್ಡ್ ಏನಂತ ಕರಿತೀವಿ ಇಲ್ಲಿ? ಆಕ್ಟಾ. ಏನಂತ ಕರಿತೀವಿ? ಆಕ್ಟಾ. ದಟ್ಸ್ ವೈ ಈ ಸ್ಟ್ರಕ್ಚರ್ ಗೆ ನಾವ್ ಏನಂತ ಕರಿತೀವಿ ಇಲ್ಲಿ? ಆಕ್ಟೋಮರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಆಕ್ಟೋಮರ್. ಆಕ್ಟೋಮರ್ ಅಂದ್ರೆ ಏನು? ಇಲ್ಲಿ 8 ಹಿಸ್ಟೋನ್ಸ್ ಆರ್ ದೇರ್. ಈ ಸ್ಟ್ರಕ್ಚರ್ ಒಳಗಡೆ ಎಷ್ಟು ಹಿಸ್ಟೋನ್ ಪ್ರೋಟೀನ್ಸ್ ಇದಾವೆ ಇಲ್ಲಿ? 8 ಹಿಸ್ಟೋನ್ಸ್. ಇರೋದ್ 4, ಬಟ್ ಏನಾಗಿದೆ ಇಲ್ಲಿ ಒಂದೊಂದು ಕೂಡ ಡಬಲ್. ಸೊ ಇದು ಕೂಡ ಏನು? ಇಲ್ಲೂ ಕೂಡ ಏನಿದೆ? 8. ದಟ್ ಈಸ್ 8 ಪ್ರೋಟೀನ್ಸ್ ಇರೋದಕ್ಕೆ ಇದು ಕೂಡ ಯಾವ ಸ್ಟ್ರಕ್ಚರ್ ಇಲ್ಲಿ? ಆಕ್ಟೋಮರ್. ಅಂಡ್ ದಿಸ್ ಒನ್ ಈಸ್ ಆಲ್ಸೋ ಆಕ್ಟೋಮರ್. ಸೊ ಆಕ್ಟೋಮರ್ ಹತ್ರ ಚಾರ್ಜ್ ಯಾವ್ದಿದೆ ಇಲ್ಲಿ? ಪಾಸಿಟಿವ್ ಚಾರ್ಜ್. ಯಾವ ಚಾರ್ಜ್ ಇದೆ? ಪಾಸಿಟಿವ್ ಚಾರ್ಜ್. ಅಂಡ್ ಯಾವ ಪ್ರೋಟೀನ್ಸ್ ಇದಾವೆ? H. ದಟ್ ಈಸ್ ಹಿಸ್ಟೋನ್ ಪ್ರೋಟೀನ್ಸ್. ಗೊತ್ತಾಯ್ತಾ? ಓಕೆ. ಸೊ ಆಕ್ಟೋಮರ್ ಅಂದ್ರೆ ಏನು ಇಲ್ಲಿ? ದಟ್ ಈಸ್ ಏನಂತ ಹೇಳ್ತೀರಾ ನೀವು ಇಲ್ಲಿ? ಹಿಸ್ಟೋನ್ ಪ್ರೋಟೀನ್ಸ್ ಏನಾಗಿರುತ್ತೆ ಇಲ್ಲಿ? ಡಬ್ಲೆಟ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಓಕೆ, 8 ಪ್ರೋಟೀನ್ಸ್. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಆಕ್ಟೋಮರ್, ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಂಡಲ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್ ಅಂತಾನು ನೀವು ಇಲ್ಲಿ ಹೇಳ್ಬೋದು. ಕ್ಲಿಯರ್? ನೆಕ್ಸ್ಟ್ ಇವಾಗ ನಿಮಗೆ ಗೊತ್ತಿದೆ DNA ಯಾವ ಚಾರ್ಜ್ ಇದೆ ಅಂತ ಹೇಳಿದ್ವಿ ನಾವಿಲ್ಲಿ? ನೆಗೆಟಿವ್ ಚಾರ್ಜ್. DNA ಯಾವ ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್. DNA ಚಾರ್ಜ್ ಏನಿದೆ? ನೆಗೆಟಿವ್. ಏನಕ್ಕೆ ನೆಗೆಟಿವ್ ಅಂತ ಇವಾಗ್ಲೇ ಹೇಳಿದ್ವಿ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಾಸ್ಫರಿಕ್ ಆಸಿಡ್. ಸೊ ನಾವು ಇವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಆಕ್ಟೋಮರ್ ಪಾಸಿಟಿವ್ ಚಾರ್ಜ್ ಇದೆ, DNA ಏನಿದೆ ಇಲ್ಲಿ? ನೆಗೆಟಿವ್ ಚಾರ್ಜ್ ಇದೆ. ಸೊ ದೇರ್ ಈಸ್ ಅ ರೂಲ್ ಇದೆ. ಏನ್ ರೂಲ್ ಇದೆ? ಪಾಸಿಟಿವ್ ಅಂಡ್ ನೆಗೆಟಿವ್ ಏನಾಗುತ್ತೆ ಇಲ್ಲಿದೆ? ಅಟ್ರಾಕ್ಟ್ ಈಚ್ ಅದರ್. ಸೊ ಇವಾಗ ನೋಡಿ ಯಾವ ರೀತಿ DNA ಪ್ಯಾಕ್ ಆಗುತ್ತೆ ಅಂತ ಹೇಳಿ. ಸೊ ಹಿಸ್ಟೋನ್ಸ್ ಏನಾಯ್ತು ಇಲ್ಲಿ? ಆಕ್ಟೋಮರ್ ಫಾರ್ಮ್ ಅಲ್ಲಿ ಅರೇಂಜ್ ಆಯ್ತು. ಇರೋದು ಯಾರು ಇವಾಗ? ನೆಗೆಟಿವ್ಲಿ ಚಾರ್ಜ್ DNA. ಇದು ಯಾರು ಇಲ್ಲಿ? ನೆಗೆಟಿವ್ಲಿ ಚಾರ್ಜ್ DNA. ಏನಾಗುತ್ತೆ? ನೆಗೆಟಿವ್ಲಿ ಚಾರ್ಜ್ DNA ಈ ಪಾಸಿಟಿವ್ಲಿ ಚಾರ್ಜ್ ಇರುವಂತ ಆಕ್ಟೋಮರ್ ಸುತ್ತ ಏನಾಗುತ್ತೆ ಇಲ್ಲಿ? ಸುತ್ತಕೊಳ್ಳುತ್ತೆ. ಸುತ್ತ ಏನ್ ಮಾಡುತ್ತೆ ಇಲ್ಲಿ? ಸುತ್ತಕೊಳ್ಳುತ್ತೆ. ಯಾರು ಸುತ್ತ ಸುತ್ತಕೊಳ್ಳುತ್ತೆ? ಪಾಸಿಟಿವ್ಲಿ ಚಾರ್ಜ್ ಆಕ್ಟೋಮರ್. ಯಾರು ಸುತ್ತ ಸುತ್ತಕೊಂಡ್ರು? ಈ ನೆಗೆಟಿವ್ಲಿ ಚಾರ್ಜ್ ಇದ್ಯಾರು? ನೆಗೆಟಿವ್ಲಿ ಚಾರ್ಜ್ಡ್ DNA ಯಾರ್ ಸುತ್ತ ಸುತ್ತಕೊಂಡ್ರು? ಪಾಸಿಟಿವ್ಲಿ ಚಾರ್ಜ್ ಆಗಿರೋಂತ ಆಕ್ಟೋಮರ್ ಸುತ್ತ ಸುತ್ತಕೊಳ್ತು. ಕ್ಲಿಯರ್ ಇದು? ಅರ್ಥ ಆಯ್ತಾ? ಯಾವ ರೀತಿ ನೀವು ಮೂವೀಸ್ ಎಲ್ಲ ನೋಡಿರ್ತೀರಾ, ಆನೆಕೊಂಡ ಎಲ್ಲ ನೋಡಿರ್ತೀರಾ, ರೈಟ್? ಸೊ ಅದಾದ್ರೂ ಮರಕ್ಕೋ ಅಥವಾ ಯಾವ್ದಾದ್ರು ಮನುಷ್ಯನ್ಗೆ ಏನ್ ಮಾಡಿರುತ್ತೆ? ಅದು ಸುತ್ಕೊಂಡ್ ಬಿಟ್ಟಿರುತ್ತೆ. ಸೊ ಆನೆಕೊಂಡ ಏನು ಇಲ್ಲಿ? ನೆಗೆಟಿವ್ಲಿ ಚಾರ್ಜ್ DNA. ಆ ಮರ ಇರ್ಬೋದು, ಮನುಷ್ಯ ಒಳಗಡೆ ಯಾರು ಸಿಕ್ಕಾಕೊಂಡಿರ್ತಾರಲ್ಲ, ಅದೇ ಯಾರು ಇಲ್ಲಿ? ಆಕ್ಟೋಮರ್. ಕ್ಲಿಯರಾ ಇವಾಗ? ಓಕೆ. ಸೊ ಇವಾಗ ಈ ಸ್ಟ್ರಕ್ಚರ್ ಅನ್ನ ನೋಡಿ. ಇಷ್ಟೊತ್ತು ನಾವು ಈ ಸ್ಟ್ರಕ್ಚರ್ಗೆ ಪ್ರೋಟೀನ್ಸ್ ಬಾಲ್ಸ್ ಇತ್ತಲ್ಲ, ಇದಕ್ಕೆ ಏನಂತ ಕರೆದ್ವಿ? ಆಕ್ಟೋಮರ್. ಬಟ್ ಆಕ್ಟೋಮರ್ಗೆ ಯಾರು ಬಂದು ಜಾಯಿನ್ ಆದ್ರು ಇಲ್ಲಿ? ನೆಗೆಟಿವ್ಲಿ ಚಾರ್ಜ್ DNA ಬಂದ್ ಏನಾಯ್ತು ಇಲ್ಲಿ? ರ್ಯಾಪ್ ಸುತ್ಕೊಳ್ತು ಅದ್ರದ್ದು ಸುತ್ತ, ರೈಟ್? ಅದಕ್ಕೆ ಈ ಆಕ್ಟೋಮರ್ಗೆ ಯಾವಾಗ ನೆಗೆಟಿವ್ಲಿ ಚಾರ್ಜ್ DNA ಕಾಯಿಲ್ ಆಗುತ್ತೋ, ಸುತ್ಕೊಳ್ಳುತ್ತೋ, ಆವಾಗ ನಾವು ಇದೇ ಸ್ಟ್ರಕ್ಚರ್ಗೆ ಏನಂತ ಕರಿತೀವಿ? ಆಕ್ಟೋಮರ್ ಅಂತ ಕರೆಯಲ್ಲ. ವಿ ಕಾಲ್ ಇಟ್ ಆಸ್ ವಾಟ್? ನ್ಯೂಕ್ಲಿಯೋಸೋಮ್. ಏನಂತ ಕರಿತೀವಿ ಇದಕ್ಕೆ? ನ್ಯೂಕ್ಲಿಯೋಸೋಮ್. ಹಾಗಾದ್ರೆ ಎಷ್ಟು ನ್ಯೂಕ್ಲಿಯೋಸೋಮ್ಸ್ ಇದೆ ಇಲ್ಲಿ? ಸಿ, ಮುಂಚೆ ಆಕ್ಟೋಮರ್ ಇತ್ತು, ಇದೆರಡೂ ಆಕ್ಟೋಮರ್ ಪಾಸಿಟಿವ್ ಇತ್ತು. ಸೊ ಯಾರು ಇಲ್ಲಿ ಸುತ್ಕೊಂಡ್ರು? ರ್ಯಾಪ್ ಆದ್ರೂ ನೆಗೆಟಿವ್ಲಿ ಚಾರ್ಜ್ DNA. ದಟ್ಸ್ ವೈ ಈ ಎರಡು ಸ್ಟ್ರಕ್ಚರ್ಸ್ ಕೂಡ ಏನಾಗುತ್ತೆ ಇಲ್ಲಿ? ನ್ಯೂಕ್ಲಿಯೋಸೋಮ್. ಏನಾಗುತ್ತೆ ಇಲ್ಲಿ? ನ್ಯೂಕ್ಲಿಯೋಸೋಮ್. ಹಾಗಾದ್ರೆ ನ್ಯೂಕ್ಲಿಯೋಸೋಮ್ ಅಂದ್ರೆ ಏನು? ವಾಟ್ ಈಸ್ ನ್ಯೂಕ್ಲಿಯೋಸೋಮ್? ಹೆಂಗೆ ಡಿಫೈನ್ ಮಾಡ್ತೀರಾ ನ್ಯೂಕ್ಲಿಯೋಸೋಮ್? ಸೊ ನಾವು ಸಿಂಪಲ್ ಆಗಿ ಹೇಳ್ಬೋದಾ? ದ ಅಸೋಸಿಯೇಷನ್ ಬಿಟ್ವೀನ್ ಪಾಸಿಟಿವ್ಲಿ ಚಾರ್ಜ್ಡ್ ಆಕ್ಟೋಮರ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ DNA. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ನ್ಯೂಕ್ಲಿಯೋಸೋಮ್. ಹಾಗಾದ್ರೆ ನ್ಯೂಕ್ಲಿಯೋಸೋಮ್ ಅಂದ್ರೆ ಏನು? ಬರ್ಕೊಳ್ಳಿ. ನ್ಯೂಕ್ಲಿಯೋಸೋಮ್ ಏನಿದು? ಇಟ್ ಈಸ್ ಅಸೋಸಿಯೇಷನ್ ಬಿಟ್ವೀನ್ ಯಾರ್ಯಾರ ಮಧ್ಯ? ಅಸೋಸಿಯೇಷನ್ ಬಿಟ್ವೀನ್ positively charged whom? Positively charged octomer and negatively charged DNA. Negatively charged DNA. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ನ್ಯೂಕ್ಲಿಯೋಸೋಮ್ ಅಂತ ಹೇಳಿ ಕರಿತೀವಿ. ಇದು ಗೊತ್ತಾಯ್ತಾ ನಿಮ್ಗೆ? ಓಕೆ. ಸೊ ಇವಾಗ ನೆಕ್ಸ್ಟ್ ನೋಡಿ, ಒಂದು ನ್ಯೂಕ್ಲಿಯೋಸೋಮ್. ಏನ್ ಮಾಡೋಣ ನಾವಿವಾಗ? ಒಂದು ನ್ಯೂಕ್ಲಿಯೋಸೋಮ್ ಅನ್ನ ಅಬ್ಸರ್ವ್ ಮಾಡೋಣ. ಸೊ ಇದೊಂದು ನ್ಯೂಕ್ಲಿಯೋಸೋಮ್ ಇದೆ. ಆಸ್ ಪರ್ ಯುವರ್ NCERT, ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ? 200 ಬೇಸ್ ಪೇರ್ಸ್. ಎಷ್ಟು ಬೇಸ್ ಪೇರ್ಸ್ ಇರುತ್ತೆ ಇಲ್ಲಿ? ಒಂದು ನ್ಯೂಕ್ಲಿಯೋಸೋಮ್. ಇದು ಕಂಪ್ಲೀಟ್ ಏನ್ ಸುತ್ಕೊಂಡಿದೆಯಲ್ಲ ಆಕ್ಟೋಮರ್ ಸುತ್ತ DNA. ಸೊ ಇದರಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ? 200 ಬೇಸ್ ಪೇರ್ಸ್. ಬಟ್ ಆಕ್ಚುಲಿ ಈ ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ, ಇಲ್ಲಿ ನೋಡಿ, ಇದೊಂದು ನ್ಯೂಕ್ಲಿಯೋಸೋಮ್ ಇದೆಯಾ ಇಲ್ಲಿ?
ಎಸ್ ಸುತ್ಕೊಂಡಿದೆ. ಸೊ ಇಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? 146 ಬೇಸ್ ಪೇರ್. ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? 146. ಬಟ್ ಈ ಪಾರ್ಟ್ ಆಫ್ ಡಿ ಎನ್ ಎ ನೋಡ್ರಿ, ಇಲ್ಲೋ ಇದೆಯಾ? ಇದು ಡಿ ಎನ್ ಎ ಇದೆಯಾ? ಇಲ್ಲಿ ಇಲ್ಲೂ ಕೂಡ ಡಿ ಎನ್ ಎ ಇದೆ ಅಂದ್ರೆ ನೈಟ್ರೋಜನ್ ಬೇಸ್ ಪೇರ್ಸ್ ಇದ್ದೇ ಇರುತ್ತೆ ತಾನೆ. ಸೊ ಇಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? 54 ಬೇಸ್ ಪೇರ್ಸ್. ಹಾಗಾದ್ರೆ ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ 200 ಬೇಸ್ ಪೇರ್ ಆಗ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ನ್ಯೂಕ್ಲಿಯೋಸೋಮ್ ಅಲ್ಲಿ ಎಷ್ಟಿರುತ್ತೆ? 146 ಬೇಸ್ ಪೇರ್. ಎಲ್ಲಿ? ನ್ಯೂಕ್ಲಿಯೋಸೋಮ್ ಅಲ್ಲಿ. ಅನದರ್ 54 ಎಲ್ಲಿರುತ್ತೆ? 54 ಬೇಸ್ ಪೇರ್ಸ್ ಎಲ್ಲಿರುತ್ತೆ? ಈ ಡಿ ಎನ್ ಎ ಲಿಂಕ್ ಇದೆಯಾ? ಎರಡು ನ್ಯೂಕ್ಲಿಯೋಸೋಮ್ ಮಧ್ಯ ಲಿಂಕ್ ಇರುವಂತ ಡಿ ಎನ್ ಎ. ಸೊ ಈ ಡಿ ಎನ್ ಎಗೆ ಏನಂತ ಕರಿತೀವಿ ನಾವಿಲ್ಲಿ? ಲಿಂಕರ್ ಡಿ ಎನ್ ಎ. ಏನಂತ ಕರಿತೀವಿ? ಲಿಂಕರ್ ಡಿ ಎನ್ ಎ. ಕ್ಲಿಯರ್ ಆಯ್ತು? 200 ಬೇಸ್ ಪೇರ್ಸ್ ಹೆಂಗೆ ನ್ಯೂಕ್ಲಿಯೋಸೋಮ್ಗೆ ಅಂದ್ರೆ, ಬಿಕಾಸ್ ಕಂಪ್ಲೀಟ್ ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ 146 ಬೇಸ್ ಪೇರ್. ಅಂಡ್ ಇಲ್ಲಿ ಏನು ಲಿಂಕ್ ಇದೆಯಲ್ಲ, ಎಕ್ಸ್ಟ್ರಾ ಡಿ ಎನ್ ಎ ಒಂದು ನ್ಯೂಕ್ಲಿಯೋಸೋಮ್ ಇಂದ ಇನ್ನೊಂದು ನ್ಯೂಕ್ಲಿಯೋಸೋಮ್ಗೆ ಮಧ್ಯ ಇರೋ ಡಿ ಎನ್ ಎ, ಅದಕ್ಕೆ ಲಿಂಕರ್ ಡಿ ಎನ್ ಎ ಅಂತ ಕರಿತೀವಿ. ಅಂಡ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? 54 ಬೇಸ್ ಪೇರ್ಸ್. ಓಕೆ, ಸೊ ನಾನು ನಿಮ್ಗೆ ಹೇಳಿದೆ H2A ನೋಡಿದ್ವಿ, ಆಕ್ಟೋಮರ್ ಪಾರ್ಟ್, H2B ಆಕ್ಟೋಮರ್ ಪಾರ್ಟ್, H3 ಅಂಡ್ H4 ಇದೆಲ್ಲ ಏನು? ಆಕ್ಟೋಮರ್ ಸ್ಟ್ರಕ್ಚರ್ದು ಪಾರ್ಟ್. ಹಾಗಾದ್ರೆ H1 ಎಲ್ಲಿ? ಲಿಂಕರ್ ಪ್ರೋಟೀನ್ ಎಲ್ಲಿ? ಹೆಸರೇ ನೋಡಿ ಅದಕ್ಕೆ ಏನಂತ ಕರೆದಿದ್ದೀವಿ ನಾವಿಲ್ಲಿ? ಲಿಂಕರ್ ಪ್ರೋಟೀನ್. ಸೊ ಏನ್ ಫಂಕ್ಷನ್ ಮಾಡುತ್ತೆ ಅದು? ಲಿಂಕ್ ಮಾಡುತ್ತೆ. ಯಾರನ್ನ ಲಿಂಕ್ ಮಾಡುತ್ತೆ? ಸೊ ಇಲ್ಲಿರೋ ಅಂತ ನ್ಯೂಕ್ಲಿಯೋಸೋಮ್ ಇನ್ನೊಂದು ನ್ಯೂಕ್ಲಿಯೋಸೋಮ್ಗೆ ಅಟ್ಯಾಚ್ ಆಗ್ಲಿಕ್ಕೆ ಯಾರು ಲಿಂಕ್ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ದಿಸ್ H1 protein or linker protein or linker protein. ಹಾಗಾದ್ರೆ H1 ಏನು? ಪಾರ್ಟ್ ಆಫ್ ಆಕ್ಟೋಮರ್. ಆಕ್ಟೋಮರ್ ಅಲ್ಲಿ ನಾವು H1 ಅನ್ನ ಹೇಳಿದ್ವಾ? ನೋ. H1 ಏನು? ದಟ್ ಈಸ್ ನಾಟ್. ಯಾವ ಪಾರ್ಟ್ ಅಲ್ಲ H1? ಆಕ್ಟೋಮರ್ ಸ್ಟ್ರಕ್ಚರ್ದು ಪಾರ್ಟ್ ಅಲ್ಲ. ಬಟ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಇದು? ಒಂದು ನ್ಯೂಕ್ಲಿಯೋಸೋಮ್ಗೆ ಇನ್ನೊಂದು ನ್ಯೂಕ್ಲಿಯೋಸೋಮ್ಗೆ ಡಿ ಎನ್ ಎ ಏನಾಗ್ತಾ ಇದೆ? ಇಲ್ಲಿ ಸುತ್ತಾ ಇದೆ. ಸೊ ಆ ಟೈಮ್ ಅಲ್ಲಿ ಲಿಂಕ್ ಮಾಡ್ಲಿಕ್ಕೆ, ಕನೆಕ್ಷನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ? H1 ಪ್ರೋಟೀನ್ ಆರ್ ಲಿಂಕರ್ ಪ್ರೋಟೀನ್. ಆದ್ದರಿಂದ H1 ಪ್ರೋಟೀನ್ ಆರ್ ಲಿಂಕರ್ ಪ್ರೋಟೀನ್ ಏನು ಇದು? ದಿಸ್ ಇಸ್ not a part of nucleosome, not a part of nucleosome or octamer. Octamer as well as nucleosome part alla. Yaru? H1 protein. So this is ಇನಿಷಿಯಲ್. ಅಂದ್ರೆ ನಾವು ಹೇಳಿದ್ವಿ ಹಿಸ್ಟೋನ್ ಪ್ರೋಟೀನ್ಸ್ ಯಾವಾಗ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ವಿ? ಲೋವರ್ ಲೆವೆಲ್ ಆಫ್ ಪ್ಯಾಕೇಜಿಂಗ್. ಓಕೆನಾ? ಸೊ ಇದೇನು ಇಲ್ಲಿ ಲೋವರ್ ಲೆವೆಲ್. ಇಲ್ಲಿ ನೋಡಿ ಉದ್ದ ಡಿ ಎನ್ ಎ 2.2 ಮೀಟರ್ ಉದ್ದ ಇದೆ. ಬಟ್ ಹಿಂಗೆ ಕಾಯಿಲ್ ಆದವಾಗ, ಸುತ್ಕೊಂಡವಾಗ ಆಬ್ವಿಯಸ್ಲಿ ಲೆಂತ್ ಏನಾಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಇದೆ, ಪ್ಯಾಕ್ ಆಗ್ತಾ ಇದೆ. ಇನಿಷಿಯಲ್ ಲೋವರ್ ಲೆವೆಲ್. ಆವಾಗ ಯಾರು ಹೆಲ್ಪ್ ಮಾಡ್ತಾರೆ? ದಟ್ ಈಸ್ ಹಿಸ್ಟೋನ್ ಪ್ರೋಟೀನ್ಸ್. ಗೊತ್ತಾಯ್ತಾ? ಓಕೆ, ಇವಾಗ ನೆಕ್ಸ್ಟ್ ಇದಷ್ಟೇ ಆದ್ರೆ ಮುಗ್ದೋಯ್ತಾ? ನೋ. ನಾವು ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಲಿಸನ್ ಕೇರ್ಫುಲಿ. ಸೊ ನ್ಯೂಕ್ಲಿಯೋಸೋಮ್ಸ್ ಯಾವಾಗ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡ್ತಾರೋ ಅವಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಏನಂತ ಹೇಳಿದೆ ನಾನು ಇಲ್ಲಿ? ಈ ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಅನ್ನ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡಿದವಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ? ಬೀಡ್ಸ್ ಆನ್ ಸ್ಟ್ರಿಂಗ್. ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ? ಬೀಡ್ಸ್ ಆನ್ ಸ್ಟ್ರಿಂಗ್. ಯಾವ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದವಾಗ? ವೆನ್ ಅಬ್ಸರ್ವ್ ಆನ್ ಆರ್ ಇನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಯಾವ ರೀತಿ ಕಾಣಿಸ್ತು? ನ್ಯೂಕ್ಲಿಯೋಸೋಮ್ಸ್ ಬೀಡ್ಸ್ ಆನ್ ಸ್ಟ್ರಿಂಗ್. ಬೀಡ್ಸ್ ಆನ್ ಸ್ಟ್ರಿಂಗ್. ಇದೊಂದು ನ್ಯೂಕ್ಲಿಯೋಸೋಮ್ ಇದೆ. ನ್ಯೂಕ್ಲಿಯೋಸೋಮ್ ಅಂಡ್ ಯಾರು ಲಿಂಕ್ ಆಗಿರ್ತಾರೆ ಇಲ್ಲಿ? ಡಿ ಎನ್ ಎ. ದಿಸ್ ಇಸ್ ಡಿ ಎನ್ ಎ, ರೈಟ್? ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಸೊ ಈ ಬೀಡ್ಸ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ? ದಿಸ್ ಇಸ್ ನ್ಯೂಕ್ಲಿಯೋಸೋಮ್ ಅಲ್ವಾ? ಈ ನ್ಯೂಕ್ಲಿಯೋಸೋಮ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಇಲ್ಲಿ? ಬೀಡ್ಸ್. ಅಂಡ್ ಇಲ್ಲಿ ಲಿಂಕರ್ ಡಿ ಎನ್ ಎ ಇದೆಯಲ್ಲ, ಇದೇನು ಇಲ್ಲಿ ಸ್ಟ್ರಿಂಗ್ ತರ ಕಾಣಿಸ್ತಾ ಇದೆ ಅಂತ. ಏನಕ್ಕೆ ಕಂಪೇರ್ ಮಾಡಿದ್ದಾರೆ ಇಲ್ಲಿ ನ್ಯೂಕ್ಲಿಯೋಸೋಮ್ ಅನ್ನ? ಬೀಡ್ಸ್ ಆನ್ ಸ್ಟ್ರಿಂಗ್. ಹಂಗೆ ಇವಾಗ ನಾವು ನೆಕ್ಲೆಸ್ ಎಲ್ಲ ಹಾಕಿರ್ತೀವಿ, ಅದ್ರಲ್ಲೆಲ್ಲ ಮಣಿ ಅಥವಾ ಮುತ್ತಿನ ಸರ ಎಲ್ಲ ಇರುತ್ತೆ. ಸೊ ದಾರದೊಳಗಡೆ ಪೋಣಿಸಿರ್ತಾರೆ ಅದನ್ನ. ಆ ದಾರನೇನು ಇಲ್ಲಿ ಕಂಪ್ಲೀಟ್ ಸ್ಟ್ರಿಂಗ್ ಇದ್ದಂಗೆ. ಡಿ ಎನ್ ಎ ಏನು ಇಲ್ಲಿ ಸ್ಟ್ರಿಂಗ್. ಅದ್ರೊಳಗಡೆ ಮುತ್ತನ್ನ ಏನ್ ಪೋಣಿಸಿರ್ತೀವಲ್ಲ, ರೈಟ್? ಸೊ ಅದೇ ಏನು ಇಲ್ಲಿ ನ್ಯೂಕ್ಲಿಯೋಸೋಮ್. ಗೊತ್ತಾಯ್ತಾ? ಸೊ ಅದಕ್ಕೆ ಏನಂತ ಹೇಳಿದ್ದಾರೆ ಇಲ್ಲಿ? ಬೀಡ್ಸ್ ಆನ್ ಸ್ಟ್ರಿಂಗ್ ಅಂತ ಹೇಳಿದ್ದಾರೆ. ಸೊ ಇದಿಷ್ಟಾದ್ಮೇಲೆ ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎ ಮುಗಿದೋಯ್ತಾ? ನೋ, ಇನ್ನು ಪ್ಯಾಕಿಂಗ್ ಆಗಿಲ್ಲ, ಪ್ಯಾಕ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? ನ್ಯೂಕ್ಲಿಯೋಸೋಮ್. ಸೊ ಬೀಡ್ಸ್ ಆನ್ ಸ್ಟ್ರಿಂಗ್ ಗೊತ್ತಾಯ್ತು ಅನ್ಕೋತೀನಿ ನಿಮ್ಗೆ. ಓಕೆ, ಸೊ ಈ ರೀತಿ ನ್ಯೂಕ್ಲಿಯೋಸೋಮ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? ಕಂಡೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಏನಾಗುತ್ತೆ ಇಲ್ಲಿ? ಕಂಡೆನ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದು ಕೇಬಲ್ ಇರುತ್ತೆ
ಅಥವಾ ಉದ್ದ ವಯರ್ ಇರುತ್ತೆ. ಆ ವಯರ್ ಅನ್ನ ಏನ್ ಮಾಡ್ತಿರ್ತೀರಾ ನೀವು, ಸುತ್ತಾನೆ ಇರ್ತೀರಾ. ಸೊ ಸುತ್ತಾ ಇದ್ರೆ ವಯರ್ ಲೆಂತ್ ಏನಾಗುತ್ತೆ ಇಲ್ಲಿ, ಶಾರ್ಟ್. ಕಂಡೆನ್ಸ್ ಅಂದ್ರೆ ಏನು, ಶಾರ್ಟ್. ಸೊ ಅದೇ ರೀತಿ ಇಲ್ಲೂ ಕೂಡ ಏನಾಗುತ್ತೆ, ಇವಾಗ ಇಷ್ಟೊತ್ತು ಹೆಲ್ಪ್ ಮಾಡಿದ್ಯಾರು, ಸ್ವಲ್ಪ ಕಂಡೆನ್ಸ್ ಆಗಿದೆ DNA ಲೆಂತ್. ಯಾರು ಹೆಲ್ಪ್ ಮಾಡಿದ್ರು, ಹಿಸ್ಟೋನ್ ಪ್ರೋಟೀನ್ಸ್. ಬಿಕಾಸ್ ಪಾಸಿಟಿವ್ ಚಾರ್ಜ್ ಇತ್ತು, ದಟ್ಸ್ ವೈ DNA ಏನಾಯ್ತು, ಸುತ್ಕೊಳ್ತು. ಲೆಂತ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇವಾಗ ಕಂಪ್ಲೀಟ್ ಪ್ಯಾಕ್ ಆಗಿಲ್ಲ ಅಲ್ಲ, ಲೋವರ್ ಲೆವೆಲ್ ಪ್ಯಾಕೇಜಿಂಗ್ ಅದು. ಸೊ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇವಾಗ ಏನಾಗುತ್ತೆ, ಈ DNA ಅಥವಾ ನಾವು ನ್ಯೂಕ್ಲಿಯೋಸೋಮ್ ಅಂತಾನು ಅನ್ಬೋದು ಇದಕ್ಕೆ. ಸೊ ಇದೇನಾಗುತ್ತೆ, ಇಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಏನ್ ಮಾಡುತ್ತೆ, ಇನಿಷಿಯಲಿ ಲೂಸ್ ಆಗಿರೋದು, ಇಲ್ಲಿ ಲೂಸ್ ಸ್ಪೇಸ್ ಕಾಣಿಸ್ತಿದ್ಯಾ, ಓಕೆ. ಸೊ ಅದಾದ್ಮೇಲೆ ಏನ್ ಮಾಡುತ್ತೆ, ಥಿಕ್ ಆಗಿ ತುಂಬಾ ಕಂಡೆನ್ಸ್ ಆಗುತ್ತೆ. ತುಂಬಾ ಕಂಡೆನ್ಸ್ ಆಗುತ್ತೆ. ಹಾಗೆ ಏನ್ ಮಾಡುತ್ತೆ, ಇದು ಇಲ್ಲಿ ಥಿಕ್ ಸ್ಟ್ರಕ್ಚರ್, ಒಂಥರ ಎಕ್ಸ್ ಶೇಪ್. ಯಾವ ಶೇಪು, ಎಕ್ಸ್ ಶೇಪ್ ಆಗಿರುವಂತ ಒಂದು ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡುತ್ತೆ. ಯಾವ ಶೇಪ್ ಇಲ್ಲಿ, ಎಕ್ಸ್ ಶೇಪ್ ಸ್ಟ್ರಕ್ಚರ್. ಸೊ ಏನ್ ಹೇಳ್ದೆ, ಇಲ್ಲಿವರೆಗೂ ಇದೇನು, ನ್ಯೂಕ್ಲಿಯೋಸೋಮ್ ಏನಾಯ್ತು, ಇಲ್ಲಿ ಶಾರ್ಟ್ ಆಗ್ತಾ ಇದೆ. ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಫೋಲ್ಡ್ ಆಗ್ತಾ ಇದೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಕ್ರೊಮ್ಯಾಟಿನ್. ಏನಂತ ಕರಿತೀವಿ ಇದಕ್ಕೆ, ಕ್ರೊಮ್ಯಾಟಿನ್ ಅಂದ್ರೆ ಯಾರಿದ್ದಾರೆ ಇದ್ರಲ್ಲಿ, DNA, ರೈಟ್. ನ್ಯೂಕ್ಲಿಯೋಸೋಮ್ ಅಂದ್ರೆ ಆಕ್ಟೋಮರ್ ಇದೆ, ಹೌದೋ ಇಲ್ವೋ, ಓಕೆ. ಸೊ ಕ್ರೊಮ್ಯಾಟಿನ್ ಏನಾಗುತ್ತೆ, ತಿರ್ಗಾ ಇಲ್ಲಿ ಫೋಲ್ಡ್ ಆಗ್ತಾ ಕಂಡೆನ್ಸ್ ಶಾರ್ಟ್ ಆಗ್ತಾ ಅಲ್ಟಿಮೇಟ್ಲಿ ಏನ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡುತ್ತೆ, ಇಲ್ಲಿ ಕ್ರೋಮೋಸೋಮ್. ಸೊ ಅಲ್ಟಿಮೇಟ್ಲಿ ಏನಾಗಿ ಕನ್ವರ್ಟ್ ಆಯ್ತು, ಇಲ್ಲಿ ಕ್ರೋಮೋಸೋಮ್ ಆಗಿ ಕನ್ವರ್ಟ್ ಆಯ್ತು. ಹಾಗಾದ್ರೆ ಮ್ಯಾಮ್ ಯಾರು ಹೆಲ್ಪ್ ಮಾಡಿದ್ರು, ಎಲ್ಲಿ ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಸೊ ಇವಾಗ ಈ ಕ್ರೊಮ್ಯಾಟಿನ್ ಅನ್ನ ಕಂಡೆನ್ಸ್ ಮಾಡಿ ಅಲ್ಟಿಮೇಟ್ಲಿ ಕ್ರೋಮೋಸೋಮ್ಗೆ ಫಾರ್ಮ್ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ದಟ್ ಈಸ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಯಾರು, ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಸೊ ಅಲ್ಟಿಮೇಟ್ಲಿ DNA ಏನಾಯ್ತು, ಇಲ್ಲಿ ಕ್ರೋಮೋಸೋಮ್ ಫಾರ್ಮ್ ಅಲ್ಲಿ ಪ್ಯಾಕ್ ಆಯ್ತು. ಅಂಡ್ ಇದಕ್ಕೆ ನಾವೇನಂತ ಕರೆದ್ವಿ, ದಿಸ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಯಾವ ಲೆವೆಲ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಅಡ್ವಾನ್ಸ್ ಆರ್ ಹೈಯರ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಆಫ್ DNA ಅಲ್ಲಿ ಏನ್ ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ವಿ. ದಿಸ್ ಇಸ್ ಕ್ಲಿಯರ್, ಗೊತ್ತಾಯ್ತಾ ಇದು. ಸೊ ದಿಸ್ ಇಸ್ ಹೌ ದ DNA ಪ್ಯಾಕೇಜಿಂಗ್ ಟೇಕ್ಸ್ ಪ್ಲೇಸ್. ಯಾವ್ದ್ರಲ್ಲಿ, ಯೂಕ್ಯಾರಿಯೋಟ್ಸ್ ಒಳಗಡೆ. ಸೊ ಇಲ್ಲಿ ಕ್ರೊಮ್ಯಾಟಿನ್ ನೋಡಿ, ಇಲ್ಲೂ ಕೂಡ ನಿಮ್ಗೆ ಥಿಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಲೂಸ್ ಇದೆ, ಬಟ್ ಇಲ್ಲಿ ಲೂಸ್ ಇಲ್ಲ, ರೈಟ್. ಲೂಸ್ ಅಂದ್ರೆ ಏನು, ಈ ಫೋಲ್ಡಿಂಗ್ಸ್ ಮಧ್ಯೆ ನಿಮ್ಗೆ ಇಲ್ಲಿ ಇಷ್ಟೊಂದು ಸ್ಪೇಸ್ ಕಾಣಿಸ್ತಿದೆ, ಬಟ್ ಇಲ್ಲಿ ಕಾಣಿಸ್ತಿದ್ಯಾ, ಕಡಿಮೆ ಆಗಿದೆ ಸ್ಪೇಸ್, ಹೌದು ತಾನೆ. ಸೊ ಇವಾಗ ತಿರ್ಗಾ ಕ್ರೊಮ್ಯಾಟಿನ್ ಅನ್ನ ಬೇಸ್ಡ್ ಆನ್ ದಿ ಫೋಲ್ಡಿಂಗ್ ಕೆಪಾಸಿಟಿ ಆಫ್ ದೀಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ದೀಸ್ DNA, ದೀಸ್ ಕ್ರೊಮ್ಯಾಟಿನ್ ಎಷ್ಟು ಟೈಪ್ಸ್ ಅನ್ನ ಸ್ಟಡಿ ಮಾಡ್ತೀವಿ ನಾವಿಲ್ಲಿ, 2 ಟೈಪ್ಸ್. ಕ್ರೊಮ್ಯಾಟಿನ್ ನ ಎಷ್ಟು ಟೈಪ್ ಅಲ್ಲಿ ಸ್ಟಡಿ ಮಾಡ್ತೀವಿ, 2 ಟೈಪ್ಸ್. ಸೊ ಕ್ರೊಮ್ಯಾಟಿನ್ ಯಾವ ಬೇಸಿಸ್ ಮೇಲೆ, ಫೋಲ್ಡಿಂಗ್ ಕಂಡೆನ್ಸೇಷನ್ ಕೆಪಾಸಿಟಿ ಮೇಲೆ, 2 ಟೈಪ್ಸ್. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದೇನು, ಕ್ರೋಮೋಸೋಮ್ ಹತ್ರ ಸೆಂಟರ್ ಪಾರ್ಟ್ ಏನಿರುತ್ತೆ ಇಲ್ಲಿ, ಸೆಂಟ್ರೋಮಿಯರ್. ಅಂಡ್ ಅದಕ್ಕೆ ಅಟ್ಯಾಚ್ಡ್ ಆಗಿ ಏನಿರುತ್ತೆ ಇಲ್ಲಿ, ಕ್ರೊಮ್ಯಾಟಿಡ್ಸ್ ಆರ್ ಕ್ರೋಮೋಸೋಮ್. ಸೊ ಏನಿದು, ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ ಸ್ಟ್ರಕ್ಚರ್ ಅಲ್ಲಿ ಪ್ಯಾಕ್ ಆಗ್ಬೇಕು ಈ ರೀತಿ ಅಂದ್ರೆ ಏನು, ಇಷ್ಟೊತ್ತು ನೋಡಿದ್ವಿ ನಾವು. ಏನಾಗ್ತಾ ಇತ್ತು ಅಲ್ಲಿ, ನ್ಯೂಕ್ಲಿಯೋಸೋಮ್ ಕಂಡೆನ್ಸ್ ಆಗ್ತಾ ಇತ್ತು, ಕ್ರೊಮ್ಯಾಟಿನ್ ಆಗ್ತಾ ಇತ್ತು. ಸೊ ಕ್ರೊಮ್ಯಾಟಿನ್ ಕೆಲವೊಂದ್ ಪಾರ್ಟ್ ಅಲ್ಲಿ ಏನಿತ್ತು ಅಂತ ಹೇಳಿದ್ವಿ, ತಿಕ್ಕಿದೆ. ಇನ್ನು ಕೆಲವೊಂದ್ ಪಾರ್ಟ್ ಅಲ್ಲಿ ಏನಿದೆ ಇಲ್ಲಿ, ಲೂಸ್. ತಿರ್ಗಾ ಏನಾಯ್ತು, ತಿಕ್ಕಾಗಿ ಏನನ್ನ ಫಾರ್ಮ್ ಮಾಡ್ತು ಅಂತ ಹೇಳಿದ್ವಿ ನಾವಿಲ್ಲಿ, ಅಲ್ಟಿಮೇಟ್ಲಿ ಕ್ರೋಮೋಸೋಮ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡ್ತು ಅಂತ ಹೇಳಿದ್ವಿ. ಸೊ ಇವಾಗ ಅದೇ ಇಲ್ಲಿ ಕ್ರೊಮ್ಯಾಟಿನ್ ಏನಾಗುತ್ತೆ, ಇಲ್ಲಿ ಕಂಡೆನ್ಸ್ ಆಗ್ತಾ ಬಂತು. ಕೆಲವೊಂದ್ ಕಡೆ ಟೈಟ್ಲಿ ಪ್ಯಾಕ್ಡ್ ಇದೆ, ಅಂದ್ರೆ ಕಂಡೆನ್ಸೇಷನ್ ಜಾಸ್ತಿ ಆಗಿದೆ. ಅಂಡ್ ಇನ್ನು ಕೆಲವೊಂದ್ ಕಡೆ ಲೂಸ್ ಆಗಿ ಫೋಲ್ಡ್ ಆಗಿದೆ, ಅಂದ್ರೆ ಕಂಡೆನ್ಸೇಷನ್ ಕಡಿಮೆ ಇದೆ ಕ್ರೊಮ್ಯಾಟಿನ್. ಓಕೆ, ಗೊತ್ತಾಯ್ತಾ. ಸೊ ಇಲ್ಲಿ ನೋಡಿ, ಕ್ರೊಮ್ಯಾಟಿನ್ ಏನಿದೆ ಇಲ್ಲಿ ಟೈಟ್ಲಿ ಪ್ಯಾಕ್ಡ್ ಇದೆ. ಏನಿದೆ ಇಲ್ಲಿ ಕ್ರೊಮ್ಯಾಟಿನ್ ಟೈಟ್ಲಿ ಪ್ಯಾಕ್ಡ್ ಅಂದ್ರೆ ಏನು, ಲೈಕ್ ಈ ರೀತಿ ಸ್ವಲ್ಪನೂ ಮಧ್ಯ ಏನಿಲ್ಲ, ಇಲ್ಲಿ ಜಾಗ ಇಲ್ಲ. ಅದೇ ನೆಕ್ಸ್ಟ್ ಕ್ರೊಮ್ಯಾಟಿನ್ ನೋಡಿ, ಸುಮಾರು ಲೂಸ್ ಫೋಲ್ಡಿಂಗ್ಸ್, ಸ್ಪೇಸ್ ಇದೆ, ಜಾಗ ಇದೆ, ರೈಟ್. ಸೊ ಯಾವ ಕ್ರೊಮ್ಯಾಟಿನ್ ಇಲ್ಲಿ ಸ್ಪೇಸ್ ಅನ್ನ ಬಿಟ್ಟಿಲ್ಲ ಮಧ್ಯ, ಓಕೆ, ಟೈಟ್ಲಿ ಪ್ಯಾಕ್ ಆಗಿದೆ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಹಿಟಿರೋಕ್ರೊಮ್ಯಾಟಿನ್. ಯಾವ ಕ್ರೊಮ್ಯಾಟಿನ್ ಇದು, ಹಿಟಿರೋಕ್ರೊಮ್ಯಾಟಿನ್. ಈ ಕ್ರೊಮ್ಯಾಟಿನ್ ಯಾವ ರೀತಿ ಪ್ಯಾಕ್ ಆಗಿದೆ, ಹಿಟಿರೋಕ್ರೊಮ್ಯಾಟಿನ್ ಟೈಟ್ಲಿ ಪ್ಯಾಕ್ ಆಗಿದೆಯಾ. ಸೊ ಏನಾಗಿ ಪ್ಯಾಕ್ ಆಗಿದೆ ಇದು, ಟೈಟ್ಲಿ ಪ್ಯಾಕ್ಡ್. ಅದೇ ಇಲ್ಲಿ ನೋಡಿ, ಈ ಕ್ರೊಮ್ಯಾಟಿನ್ ಏನಾಗಿದೆ, ಲೂಸ್, ಬಿಕಾಸ್ ಮಧ್ಯ ಏನಿದೆ ಇಲ್ಲಿ, ಸ್ಪೇಸ್ ಇದೆ. ಸೊ ಇದೇನು ಇಲ್ಲಿ, ದಿಸ್ ಇಸ್ ಯೂಕ್ರೊಮ್ಯಾಟಿನ್.
ನೋಡಿ ಇಲ್ಲಿ ಟೈಟ್ ಆಗಿ ಪ್ಯಾಕ್ ಆಗಿದೆಯಾ, ಲೂಸ್ ಇದೆ, ಮಧ್ಯ ಮಧ್ಯ ಸ್ಪೇಸ್ ಇದೆ. ಸೊ ಯುಕ್ರೊಮ್ಯಾಟಿನ್ ಏನು ಇಲ್ಲಿ ಲೂಸ್ಲಿ ಪ್ಯಾಕ್ಡ್ ಆರ್ ಲೂಸ್ಲಿ ಅರೇಂಜ್ಡ್ ಅಂತಾನು ನೀವು ಹೇಳ್ಬೋದು. ಸೊ ಕ್ರೊಮ್ಯಾಟಿನ್ 2 ಟೈಪ್ಸ್ ಇದೆ. ಇಫ್ ಕ್ರೊಮ್ಯಾಟಿನ್ ತುಂಬಾ ಟೈಟ್ ಆಗಿ ಪ್ಯಾಕ್ ಇದ್ರೆ ಅದನ್ನ ಏನಂತ ಕರಿತೀವಿ, ಹೆಟೆರೋಕ್ರೊಮ್ಯಾಟಿನ್. ಲೈಟ್ ಆಗಿ ಫೋಲ್ಡ್ ಆಗಿತ್ತು, ಮಧ್ಯ ಮಧ್ಯ ಸ್ಪೇಸ್ ಇದೆ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಇಲ್ಲಿ ಯುಕ್ರೊಮ್ಯಾಟಿನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಡಿಫ್ರೆನ್ಸ್ ಏನು ಇಲ್ಲಿ? ಫಸ್ಟ್ ಆಫ್ ಆಲ್ ನಮಗೆ ಕ್ರೊಮ್ಯಾಟಿನ್ ಹೆಟೆರೋಕ್ರೊಮ್ಯಾಟಿನ್ ಅಂದ್ರೆ ಏನು, ಯುಕ್ರೊಮ್ಯಾಟಿನ್ ಅಂದ್ರೆ ಏನು ಗೊತ್ತಾಯ್ತು. ಜಾಸ್ತಿ ಫೋಲ್ಡಿಂಗ್ಸ್, ಜಾಸ್ತಿ ಕಂಡೆನ್ಸ್ ಇದ್ರೆ ಹೆಟೆರೋಕ್ರೊಮ್ಯಾಟಿನ್. ಈ ಲೂಸ್ ಫೋಲ್ಡಿಂಗ್ಸ್ ಇದೆ, ಟೈಟ್ನೆಸ್ ಇಲ್ಲ, ದಟ್ ಈಸ್ ಯುಕ್ರೊಮ್ಯಾಟಿನ್. ಅಂಡ್ ಇಲ್ಲಿ ಹೆಟೆರೋಕ್ರೊಮ್ಯಾಟಿನ್ ಏನಿದೆ ಇಲ್ಲಿ ಟೈಟ್ಲಿ ಪ್ಯಾಕ್ಡ್ ಇರೋ ಕಾರಣಕ್ಕೆ, ಸೊ ಇಲ್ಲಿ ಏನಾದ್ರೂ ನಾವು ಸ್ಟೇನ್ ಅನ್ನ ಹಾಕಿದ್ರೆ, ನಿಮಗೆ ಗೊತ್ತಿದೆ ನ್ಯೂಕ್ಲಿಕ್ ಆಸಿಡ್ಸ್ ಕಂಟೆಂಟ್ ಗಳಿಗೆ, ಕ್ರೋಮೋಸೋಮ್ಸ್ ಗಳಿಗೆ ನಾವು ಯಾವ ಸ್ಟೇನ್ ಅನ್ನ ಹಾಕ್ತಿವಿ ಇಲ್ಲಿ, ಅಸಿಟೋಕ್ಯಾರಮೈನ್ ಸ್ಟೇನ್ ಅನ್ನ ಹಾಕ್ತಿವಿ. ಸೊ ಆ ಸ್ಟೇನ್ ಅನ್ನ ಹಾಕಿದವಾಗ ಈ ಹೆಟೆರೋಕ್ರೊಮ್ಯಾಟಿನ್ ಅಂಡ್ ಯುಕ್ರೊಮ್ಯಾಟಿನ್ ಎರಡರಲ್ಲಿ ಜಾಸ್ತಿ ಆ ಸ್ಟೇನ್ ಅನ್ನ ಯಾರು ಅಬ್ಸರ್ವ್ ಮಾಡ್ಕೊಳ್ತಾರೆ, ಹೆಟೆರೋಕ್ರೊಮ್ಯಾಟಿನ್. ಏನಕ್ಕೆ? ಬಿಕಾಸ್ ಇದ್ರ ಹತ್ರ ಏನಿದೆ ಇಲ್ಲಿ ಟೈಟ್ ಆಗಿ ಪ್ಯಾಕ್ ಆಗಿದೆ, ಜಾಸ್ತಿ ಏನಿದೆ ಇಲ್ಲಿ ಕ್ರೊಮ್ಯಾಟಿನ್ ಕಂಟೆಂಟ್ ಇದೆ. ಅದೇನ್ ಮಾಡುತ್ತೆ ಇಲ್ಲಿ ಸ್ಟೇನ್ ಅನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ವೆನ್ ಸ್ಟೇನ್ ಹಾಕಿದವಾಗ ಡಾರ್ಕ್ಲಿ ಸ್ಟೇನ್ ನಮ್ಗೆ ಯಾರು ಕಾಣಿಸ್ತಾರೆ, ದಟ್ ಈಸ್ ಹೆಟೆರೋಕ್ರೊಮ್ಯಾಟಿನ್. ಅದಕ್ಕೆ ಹೆಟೆರೋಕ್ರೊಮ್ಯಾಟಿನ್ ಏನು ಇಲ್ಲಿ ಡಾರ್ಕ್ಲಿ ಸ್ಟೇನ್ಡ್. ಇದರದ ಅಪೋಸಿಟ್ ಇಲ್ಲಿ ನೋಡಿ, ಖಾಲಿ ಜಾಗ ಇದೆ, ಇಲ್ಲಿರೋ ಜಾಗ ಎಲ್ಲ ಏನ್ ಮಾಡಲ್ಲ, ಎಂಟಿ ಸ್ಪೇಸ್ ಏನ್ ಮಾಡಲ್ಲ, ಇಲ್ಲಿ ಸ್ಟೇನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇರೋದು ಇಷ್ಟೇ ಕ್ರೊಮ್ಯಾಟಿನ್ ಏನ್ ಮಾಡುತ್ತೆ ಇಲ್ಲಿ ಸ್ಟೇನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ಯುಕ್ರೊಮ್ಯಾಟಿನ್ ಏನ್ ಮಾಡುತ್ತೆ ಇಲ್ಲಿ, when stained it is lightly stained. ಅಂಡ್ ಇನ್ನೊಂದು ಡಿಫರೆನ್ಸ್ ಏನು ಹೆಟೆರೋಕ್ರೊಮ್ಯಾಟಿನ್ ಅಂಡ್ ಯುಕ್ರೊಮ್ಯಾಟಿನ್ ಒಳಗಡೆ, ಹೆಟೆರೋಕ್ರೊಮ್ಯಾಟಿನ್ ಅಲ್ಲಿ ನೋಡಿ ಸ್ಪೇಸ್, ಜಾಗನೇ ಇಲ್ಲ ಇಲ್ಲಿ. ಬಿಕಾಸ್ ಏನಾಗಿದೆ ಇಲ್ಲಿ DNA ಕಂಪ್ಲೀಟ್ ಏನಾಗಿದೆ ಇಲ್ಲಿ ಟೈಟ್ಲಿ ಪ್ಯಾಕ್ ಆಗಿದೆ, ಸ್ಪೇಸ್ ಇಲ್ಲ. ಸೊ ಇಲ್ಲಿರುವಂತ DNA ಏನನ್ನ ಮಾಡಲ್ಲ ಇಲ್ಲಿ, RNA ನ ಫಾರ್ಮ್ ಮಾಡಲ್ಲ. ಬಿಕಾಸ್ ಅಲ್ಲಿ ಎನ್ಸೈಮ್ಸ್ ಕೂಡ್ಲಿಕ್ಕೂ ಕೂಡ ಏನು ಇಲ್ಲ, ಜಾಗ ಇಲ್ಲ, ಬಿಕಾಸ್ ಅಷ್ಟೊಂದು ಟೈಟ್ ಇದೆ. ಓಕೆ, ಸೊ ನಾವ್ ಅವಾಗ್ಲೇ ಹೇಳಿದ್ವಿ ಸೆಂಟ್ರಲ್ ಡೋಗ್ಮಾ ಇಲ್ಲಿ DNA ಇಂದ RNA ಫಾರ್ಮ್ ಆಗೋ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್. ಹಾಗಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಹೆಟೆರೋಕ್ರೊಮ್ಯಾಟಿನ್ ರೀಜನ್ ಅಲ್ಲಿ ಆಗಲ್ಲ. ಏನಾಗಲ್ಲ? ಬಿಕಾಸ್ ಇಲ್ಲಿ ಏನಿದೆ, ಇದು ಸ್ಪೇಸ್ ಇಲ್ಲ, ಟೈಟ್ಲಿ ಪ್ಯಾಕ್ಡ್. ಸೊ ಅದಕ್ಕೆ ಹೆಟೆರೋಕ್ರೊಮ್ಯಾಟಿನ್ ಏನಿರುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ ಇಲ್ಲಿ. ದಟ್ಸ್ ವೈ ಈ ಕ್ರೊಮ್ಯಾಟಿನ್ಗೆ, ಹೆಟೆರೋಕ್ರೊಮ್ಯಾಟಿನ್ಗೆ ನಾವ್ ಏನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಆಗದೆ ಇರೋ ಕಾರಣಕ್ಕೆ ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್. ಏನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನಲಿ ಇನ್ಆಕ್ಟಿವ್. ಯಾವುದು? ಹೆಟೆರೋಕ್ರೊಮ್ಯಾಟಿನ್. ಏನಕ್ಕೆ? ಬಿಕಾಸ್ ಸ್ಪೇಸ್ ಇಲ್ಲ, ಎನ್ಸೈಮ್ಸ್ ಕೂಡಲ್ಲ, ಪ್ರೊಸೆಸ್ ಆಗಲ್ಲ ಅಲ್ಲಿ. ಅದೇ ಇಲ್ಲಿ ಯುಕ್ರೊಮ್ಯಾಟಿನ್ ನೋಡಿ, ಸ್ಪೇಸ್ ಇದೆ, ಲೂಸ್ ಫೋಲ್ಡಿಂಗ್ ಇರೋ ಕಾರಣಕ್ಕೆ, ರೈಟ್. ಸೊ ಇಲ್ಲಿ ಎನ್ಸೈಮ್ಸ್ ಕುತ್ಕೊಳ್ಬಹುದು, DNA ನ ಏನಾಗಿ ಇಲ್ಲಿ ಫಾರ್ಮ್ ಮಾಡುತ್ತೆ, ಜೆನೆಟಿಕ್ ಇನ್ಫಾರ್ಮೇಶನ್ ಏನಾಗಿ ಕನ್ವರ್ಟ್ ಮಾಡುತ್ತೆ RNA ಗೆ. ಸೊ ಇಲ್ಲಿ ಈಸಿ ಫೋಲ್ಡ್ ಇರೋದು ಅಂದ್ರೆ ಯುಕ್ರೊಮ್ಯಾಟಿನ್ ರೀಜನ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಆಗುತ್ತೆ. ಅಂದ್ರೆ DNA ಇಂದ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ, RNA ಫಾರ್ಮ್ ಆಗುತ್ತೆ. ದಟ್ಸ್ ವೈ ಯುಕ್ರೊಮ್ಯಾಟಿನ್ ನಾವೇನಂತ ಕರಿತೀವಿ ಇಲ್ಲಿ. ಇನ್ನೊಂದು ಡಿಫರೆನ್ಸ್, ದಿಸ್ ಇಸ್ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್. ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್. ಗೊತ್ತಾಯ್ತಾ ಇದು? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 2 ಟೈಪ್ಸ್ ಆಫ್ ಕ್ರೊಮ್ಯಾಟಿನ್, ಯುಕ್ರೊಮ್ಯಾಟಿನ್ ಅಂಡ್ ಹೆಟೆರೋಕ್ರೊಮ್ಯಾಟಿನ್. ಅಂಡ್ ಇದು ಮೂರು ಕೂಡ ಏನು ಇಲ್ಲಿ ಬೇಸಿಕ್ ಡಿಫರೆನ್ಸಸ್. ಸೊ ಇದು ಕಂಪ್ಲೀಟ್ ಏನನ್ನ ಮುಗೀತು ಅಂದ್ರೆ, ದಟ್ ಇಸ್ ಪ್ಯಾಕೇಜಿಂಗ್ ಆಫ್ DNA. ಯಾವ ರೀತಿ ಪ್ರೊಕ್ಯಾರಿಯೋಟ್ ನ್ಯೂಕ್ಲಿಯಾಯ್ಡ್ ಫಾರ್ಮ್ ಅಲ್ಲಿ, ಯಾವ ರೀತಿ DNA ಒಳಗಡೆ, ದಟ್ ಈಸ್ ನ್ಯೂಕ್ಲಿಯೋಸೋಮ್ ಅನ್ಬೋದು, ನೀವು ಕ್ರೊಮ್ಯಾಟಿನ್ ಅನ್ಬೋದು, ಅಲ್ಟಿಮೇಟ್ಲಿ ಕ್ರೋಮೋಸೋಮ್. ಗೊತ್ತಾಯ್ತಾ ಇದು? ಓಕೆ. ಸೊ ಇವಾಗ ನೆಕ್ಸ್ಟ್ ನಾವೇನ್ ಮಾಡೋಣ, ಇಲ್ಲಿಗೆ ಪ್ಯಾಕೇಜಿಂಗ್ ಆಫ್ DNA ಮುಗೀತು, ಬೋತ್ ಇನ್ ಪ್ರೊಕ್ಯಾರಿಯೋಟ್ಸ್ ಆಸ್ ವೆಲ್ ಆಸ್ ಯುಕ್ಯಾರಿಯೋಟ್ಸ್. ನೆಕ್ಸ್ಟ್ ನಾವೇನ್ ಸ್ಟಡಿ ಮಾಡೋಣ, ಇಲ್ಲಿ ಸ್ಟ್ರಕ್ಚರ್ ಆಫ್ DNA ನ ಸ್ಟಡಿ ಮಾಡ್ತಾನೆ ಇದೀವಿ. ಪಾಲಿನ್ಯೂಕ್ಲಿಯೋಟೈಡ್ ಇಂದ ಫಾರ್ಮ್ ಆಗಿದೆ ಅಂತ ಹೇಳಿದ್ವಿ, ಅಂಡ್ ವಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಹೇಳಿದ್ವಿ, ಇದೆಲ್ಲ ಸ್ಟಡಿ ಮಾಡಿದ್ವಿ. ಹಾಗಾದ್ರೆ ಅಲ್ಟಿಮೇಟ್ಲಿ ನಮಗೆ DNA ನೇ ಜೆನೆಟಿಕ್ ಮೆಟೀರಿಯಲ್ ಅಂತ ಹೆಂಗೆ ಗೊತ್ತಾಗಿದ್ದು? ಯಾರು ಹೇಳಿದ್ರು ನಮಗೆ? ಅನ್ಲೆಸ್ ಅಂಡ್ ಅಂಟಿಲ್ ಸಮ್ವನ್ ಟೆಲ್ಸ್ ಅಸ್, ಇನ್ಫಾರ್ಮೇಶನ್ ನಮಗೆ, ನಾಲೆಜ್ ನಮಗೆ ಕೊಡದೆ ಹೋದ್ರೆ ನಮಗ್ ಗೊತ್ತಾಗಲ್ಲ. ಹಾಗಾದ್ರೆ ಯಾರು ಹೇಳಿದ್ದು DNA ನೇ ಜೆನೆಟಿಕ್ ಮೆಟೀರಿಯಲ್ ಅಂತ? ರೈಟ್. ಸೊ ಏನ್ ಟಾಪಿಕ್ ಇದೆ ನಿಮ್ಗೆ ಇಲ್ಲಿ, ದಟ್ ಈಸ್ ಹಿಸ್ಟ್ರಿ ರಿಗಾರ್ಡಿಂಗ್ ದಿ DNA. ಸೊ ಸರ್ಚ್ ಫಾರ್ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ. ಓಕೆ, ಸೊ ಫಾರ್ ದ ಫಸ್ಟ್ ಟೈಮ್ DNA ನೇ ಜೆನೆಟಿಕ್ ಮೆಟೀರಿಯಲ್ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಸುಮಾರು ವರ್ಷಗಳಿಂದ ಏನ್ ಮಾಡಿರ್ತಾರೆ ಇಲ್ಲಿ ಸೈಂಟಿಸ್ಟ್ಗಳು, ತಮ್ಮ ಎಕ್ಸ್ಪೆರಿಮೆಂಟ್ಸ್ ಗಳನ್ನ, ಥಿಯರೀಸ್ ಗಳನ್ನ ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಅ ಫೆಲೋ ಕಾಲ್ಡ್ ಫ್ರೆಡರಿಕ್ ಮಿಶ್ಚರ್. ಯಾರು? ಫ್ರೆಡರಿಕ್ ಮಿಶ್ಚರ್
in the year 1869. ಸೊ ವಾಟ್ ದಿಸ್ ಫೆಲೋ ವಿಲ್ ಡೂ ಇಸ್ ಇವ್ರು ಯಾವ ಸೆಲ್ ಅನ್ನ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸೆಲ್ ಅನ್ನ ಯಾವ ಸೆಲ್ ಅನ್ನ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಫಸ್ಟ್ ಸೆಲ್ ವಿಚ್ ಇಸ್ ಬೇಸಿಕಲಿ WBC ಸೆಲ್. ಫಸ್ಟ್ ಸೆಲ್ ಯಾವುದು ಇಲ್ಲಿ ಬೇಸಿಕಲಿ WBC ಸೆಲ್ ಅಂದ್ರೆ ಲಿಕೋಸೈಟ್. ಸೊ ಹೆಂಗೆ ಸೊ ಮುಂಚೆ ವಾಟ್ ಹಿ ಡಿಡ್ ಈಸ್ ಕ್ಲಿನಿಕಲ್ಲಿ ಲ್ಯಾಬ್ರೋಟರಿ ಒಳಗಡೆ ಸೊ ಬಯಾಲಜಿಕಲ್ ವೇಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪಸ್ ಆಗಿದೆ ಸೆಪ್ಟಿಕ್ ಆಗಿದೆ ಸೊ ಅದನ್ನ ಕ್ಲೀನ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಕಾಟನ್ ಅಂಡ್ ಬ್ಯಾಂಡೇಜ್ ಹಾಕಿದ್ರು ಅಂದ್ರೆ ಅದನ್ನ ರಿಮೂವ್ ಮಾಡಿ ಏನ್ ಮಾಡ್ತಾರೆ ಡಸ್ಟ್ ಬಿನ್ ಅಲ್ಲಿ ಹಾಕಿರ್ತಾರೆ. ಸೊ ಡಸ್ಟ್ ಬಿನ್ ಅಲ್ಲಿ ಬಯಾಲಜಿಕಲ್ ವೇಸ್ಟ್ ಆಗಿ ಒಗ್ದಿರೋ ಅಂತ ಒಂದು ಪಸ್ ಅನ್ನ ಬ್ಯಾಂಡೇಜ್ ಅನ್ನ ತಗೊಂಡ್ ಬಂದು ಅದ್ರ ಮೇಲೆ ಇರುವಂತ ಒಂದು ಪಸ್ ಸೆಲ್ ಅನ್ನ ಏನ್ ಮಾಡ್ತಾರೆ ಇವರು ಇಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಸೊ ಅಬ್ಸರ್ವ್ ಮಾಡಿದಾಗ ಯಾವ ಸೆಲ್ ಅನ್ನ ಪಸ್ ಸೆಲ್ ವಿಚ್ ಇಸ್ ಬೇಸಿಕಲಿ ಏನಂತ ಹೇಳಿದ್ವಿ WBC ಸೆಲ್. ಸೊ ಈ ಪಸ್ ಸೆಲ್ ಅಲ್ಲಿ ಏನ್ ಮಾಡ್ತಾರೆ ಇವರು ಸೆಂಟ್ರಲ್ ಅಲ್ಲಿ ಒಂದು ಏನೋ ಸ್ಟ್ರಕ್ಚರ್ ಇರುತ್ತೆ. ಏನಿರುತ್ತೆ ಇಲ್ಲಿ ಒಂದು ಏನೋ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಬಟ್ ಅವರು ಅಲ್ಲಿರೋ ಮಧ್ಯ ಸೆಲ್ ಅಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ಗೆ ಇವ್ರ ಹೆಸರು ಏನಂತ ಕರೆದ್ರು ವಿ ಕಾಲ್ಡ್ ಇಟ್ ಆಸ್ ನ್ಯೂಕ್ಲಿಯನ್. ಏನಂತ ಕರೆದ್ರು ಅದಕ್ಕೆ ನ್ಯೂಕ್ಲಿಯನ್. ಸೊ ಫಾರ್ ದ ಫಸ್ಟ್ ಟೈಮ್ ಫ್ರೆಡ್ರಿಕ್ ಮಿಶ್ಚರ್ ಇನ್ ಯಾವ ಇಯರ್ ಅಲ್ಲಿ 1869 ಅಲ್ಲಿ ಫಸ್ಟ್ ಸೆಲ್ ಅನ್ನ ಸ್ಟಡಿ ಮಾಡಿದ್ರು. ಓಕೆ ವಿಚ್ ಇಸ್ ಅ ಸೆಪ್ಟಿಕ್. ಪಸ್ ಸೆಲ್ ಅಂದ್ರೆ ಏನು ನಾವು ಇಲ್ಲಿ ವೇಸ್ಟ್ ದಟ್ ಈಸ್ ಕ್ಯೂ ಅಂತ ಹೇಳಿ ಕರಿತೀವಿ ಹೌದಾ. ಸೊ ಆ ಪಸ್ ಸೆಲ್ ವಿಚ್ ಇಸ್ ಆಕ್ಚುಲಿ ಏನದು ಮೇನ್ಲಿ ದಟ್ ಈಸ್ WBC. ಸೊ ಅದನ್ನ ಅಬ್ಸರ್ವ್ ಮಾಡ್ತಾರೆ ಆ ಪಸ್ ಸೆಲ್ ಅನ್ನ ತಗೊಂಡು ಮೈಕ್ರೋಸ್ಕೋಪ್ ಅಲ್ಲಿ. ಸೊ ಅವಾಗ ಅವ್ರಿಗೆ ಏನ್ ಕಾಣಿಸ್ತು ಅಲ್ಲಿ ಸೆಲ್ ಒಳಗಡೆ ಒಂದು ರೀಜನ್ ಸೆಂಟ್ರಲ್ ರೀಜನ್ ಅಲ್ಲಿ ಒಂದ್ ಯಾವ್ದೋ ಸ್ಟ್ರಕ್ಚರ್ ಕಾಣಿಸ್ತು. ಅದಕ್ಕೆ ಏನಂತ ಕರೆದ್ರು ಇವ್ರು ಇಲ್ಲಿ ನ್ಯೂಕ್ಲಿಯನ್ ಅಂತ ಹೇಳಿ ಕರೆದ್ರು. ಅಂಡ್ ಅದಾದ್ಮೇಲೆ ಒನ್ ಮೋರ್ ಪರ್ಸನ್ ಇನ್ನೊಬ್ರು ಬರ್ತಾರೆ. ಅವ್ರ ಹೆಸರೇನು ಇಲ್ಲಿ ಅಲ್ಟ್ಮ್ಯಾನ್. ಸೊ ಅಲ್ಟ್ಮನ್ ಏನಂತ ಹೇಳ್ತಾರೆ ಈ ನ್ಯೂಕ್ಲಿಯನ್ ಅಂತ ಏನು ಹೇಳಿದ್ರು ಫ್ರೆಡ್ರಿಕ್ ಮಿಶ್ಚರ್ ಇದೆ ಬಟ್ ಅದ್ರದ್ದು ನೇಚರ್ ಏನಿದೆ ಬೇಸಿಕ್ ಇದೆಯಾ ಎಸಿಡಿಕ್ ಇದೆಯಾ. ಸೊ ಇವ್ರು ಏನ್ ಹೇಳ್ತಾರೆ ಇಲ್ಲಿ ಅಲ್ಟ್ಮನ್ ಏನಂತ ಹೇಳ್ತಾರೆ ನ್ಯೂಕ್ಲಿಯನ್ ನೇಚರ್ ಏನಿದೆ ಇಲ್ಲಿ ಎಸಿಡಿಕ್ ನೇಚರ್ ಇದೆ ಅಂತ ಹೇಳಿದ್ರು. ಏನಂತ ಹೇಳಿದ್ರು ಎಸಿಡಿಕ್ ನೇಚರ್. ಹೌದು ಎಸಿಡಿಕ್ ನೇಚರ್ ಇದೆ. ಏನಕ್ಕಿದೆ ಬಿಕಾಸ್ ನೈಟ್ರೋಜನ್ ಬೇಸ್ ಜೊತೆಗೆ ಏನಿತ್ತು ನ್ಯೂಕ್ಲಿಯೋಟೈಡ್ ಫಾರ್ಮ್ ಆಗ್ಬೇಕಾದ್ರೆ ಶುಗರ್ ಜೊತೆಗೆ ಏನಿತ್ತು ನ್ಯೂಕ್ಲಿಯೋಟೈಡ್ ಆಗ್ಬೇಕಾದ್ರೆ ನ್ಯೂಕ್ಲಿಯೋಸೈಡ್ ಪ್ಲಸ್ ಫಾಸ್ಫೇಟ್ ಫಾಸ್ಫರಿಕ್ ಆಸಿಡ್ ಇದೆ. DNA ಅದಕ್ಕೆ ನೆಗೆಟಿವ್ ಚಾರ್ಜ್ ಇರೋದು. ಸೊ ಇಲ್ಲಿ ಆಸಿಡ್ ಇರೋ ಕಾರಣಕ್ಕೆ ಏನಂತ ಹೇಳಿದ್ರು ನ್ಯೂಕ್ಲಿಯನ್ ಯಾವ ನೇಚರ್ ಇದೆ ಇಲ್ಲಿ ದಟ್ ಈಸ್ ಎಸಿಡಿಕ್ ನೇಚರ್ ಇದೆ ಅಂತ ಹೇಳಿದ್ರು. ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನಿಮ್ NCERT ಒಳಗಡೆ ಕೊಟ್ಟಿದ್ದಾರೆ ದಟ್ ಈಸ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಇವಾಗ ಆ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಡಿ ಮಾಡೋಣ. ಗ್ರಿಫಿತ್ ದಟ್ ಈಸ್ ಫ್ರೆಡ್ರಿಕ್ ಗ್ರಿಫಿತ್. ಫ್ರೆಡ್ರಿಕ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಂತಾನು ಕರೀತಾರೆ ಆಸ್ ವೆಲ್ ಆಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಏನಂತ ಕರೀತಾರೆ ಎಕ್ಸ್ಪೆರಿಮೆಂಟ್ ಗೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಯಾವ ಇಯರ್ ಅಲ್ಲಿ ಮಾಡಿದ್ರು ಇದನ್ನ ಈ ಎಕ್ಸ್ಪೆರಿಮೆಂಟ್ ಅನ್ನ ಇನ್ ದ ಇಯರ್ 1928. ಯಾವ ಇಯರ್ ಅಲ್ಲಿ 1928 ಅಲ್ಲಿ ಯಾರು ಫ್ರೆಡ್ರಿಕ್ ಗ್ರಿಫಿತ್ ಅನ್ನೋರು ಏನ್ ಮಾಡ್ತಾರೆ ತಿರ್ಗಾ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅನ್ನೋದಕ್ಕೆ ಕಂಡು ಹಿಡಿಲಿಕ್ಕೆ ಇವರು ಕೂಡ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾರೆ. ಅಂಡ್ ಈ ಎಕ್ಸ್ಪೆರಿಮೆಂಟ್ ಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸೊ ಬೋರ್ಡ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂದ್ರೆ ಎರಡು ಕೂಡ ಏನು ಇಲ್ಲಿ ಒಂದೇ. ಸೊ ಫಾರ್ ದ ಫಸ್ಟ್ ಟೈಮ್ ಗ್ರಿಫಿತ್ ಏನ್ ಮಾಡ್ತಿರ್ತಾರೆ ಇಲ್ಲಿ ನಿಮೋನಿಯಾ ಓಕೆ ವಿಚ್ ಇಸ್ ಅ ಡಿಸಾರ್ಡರ್ ಡಿಸೀಸ್ ಕಾಸ್ಡ್ ಬೈ ಡಿಪ್ಲೋಕಾಕಸ್ ನಿಮೋನಿಯಾ ಈ ಬ್ಯಾಕ್ಟೀರಿಯಿಂದ ಕಾಸ್ ಆಗುತ್ತೆ. ಸೊ ನಿಮೋನಿಯಾ ಡಿಸೀಸ್ಗೆ ವ್ಯಾಕ್ಸಿನ್ ಅನ್ನ ಏನ್ ಮಾಡ್ತಿರ್ತಾರೆ ಇವರು ಕಂಡು ಹಿಡಿತಾ ಇರ್ತಾರೆ. ಆ ಟೈಮ್ ಅಲ್ಲಿ ಇನ್ಫೆಕ್ಟೆಡ್ ಪರ್ಸನ್ಸ್ ಬ್ಲಡ್ ಸ್ಯಾಂಪಲ್ ಅನ್ನ ಏನ್ ಮಾಡ್ತಾರೆ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದವಾಗ ಫಾರ್ ದ ಫಸ್ಟ್ ಟೈಮ್ ಏನ್ ಹೇಳಿದೆ ಯಾವ್ದ್ರ ಮೇಲೆ ಸ್ಟಡಿ ಮಾಡ್ತಾ ಇದ್ರು ಹಿ ವಾಸ್ ಫೈಂಡಿಂಗ್ ಆರ್ ಸರ್ಚಿಂಗ್ ವ್ಯಾಕ್ಸಿನೇಷನ್ ಯಾವ್ದಕ್ಕೆ ಯಾವ ಡಿಸೀಸ್ಗೆ ನಿಮೋನಿಯಾಗೆ. ನಿಮೋನಿಯಾ ಇಸ್ ಕಾಸ್ಡ್ ಬೈ ಯಾರಿಂದ ಕಾಸ್ ಆಗುತ್ತೆ ದಟ್ ಈಸ್ ಡಿಪ್ಲೋಕಾಕಸ್ ನಿಮೋನಿಯಾ. ಡಿಪ್ಲೋಕಾಕಸ್ ನಿಮೋನಿಯಾ ಓಕೆ. ಡಿಪ್ಲೋಕಾಕಸ್ ನಿಮೋನಿಯಾ ಅಂದ್ರೂ ಒಂದೇ ಇಲ್ಲಿ ಸ್ಟ್ರಿಪ್ಟೋಕಾಕಸ್. ಕಾಕಸ್ ಅಂದ್ರೆ ಏನು ಸ್ಪೆರಿಕಲ್ ಆರ್ ರೌಂಡ್ ಶೇಪ್ ಆಗಿರುವಂತ ಬ್ಯಾಕ್ಟೀರಿಯಾ ಏನನ್ನ ಕಾಸ್ ಮಾಡುತ್ತೆ ಅದು ನಿಮೋನಿಯಾ ಡಿಸಾರ್ಡರ್ ಅಥವಾ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಸೊ ಇದಕ್ಕೆ ವ್ಯಾಕ್ಸಿನೇಷನ್ ಕಂಡು ಹಿಡಿಬೇಕಾದ್ರೆ ಗ್ರಿಫಿತ್ ಏನ್ ಮಾಡ್ತಾರೆ ಬ್ಲಡ್ ಸ್ಯಾಂಪಲ್ ಅಲ್ಲಿ ಎರಡ್ ತರ ಸ್ಟ್ರೈನ್ಸ್ ಬ್ಯಾಕ್ಟೀರಿಯಾದು ಎರಡು ಸ್ಟ್ರೈನ್ ಕಾಣಿಸುತ್ತೆ ಅವ್ರಿಗೆ ಸ್ಯಾಂಪಲ್ ಅಲ್ಲಿ ಎಷ್ಟು ಸ್ಟ್ರೈನ್ಸ್ ಕಾಣಿಸುತ್ತೆ 2 ಸ್ಟ್ರೈನ್ಸ್ ಅನ್ನ ಅಬ್ಸರ್ವ್ ಮಾಡ್ತಾರೆ. ಇನ್ಫೆಕ್ಟೆಡ್ ಪರ್ಸನ್ ಯಾರಿಗೆ ನಿಮೋನಿಯಾ ಇದೆಯಲ್ಲ ಅವ್ರದ್ದು ಬ್ಲಡ್ ಸ್ಯಾಂಪಲ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೊ ಅಲ್ಲಿ ಏನ್ ಕಾಣಿಸ್ತು ಎರಡು ಸ್ಟ್ರೈನ್ 2 kinds ಆಫ್ ಬ್ಯಾಕ್ಟೀರಿಯಾ ಕಾಣಿಸುತ್ತೆ. ಒಂದೇ ಬ್ಯಾಕ್ಟೀರಿಯಾ ಬಟ್ ಸ್ಟ್ರೈನ್ ಓಕೆ.
ಸೊ ಅದ್ರಲ್ಲಿ ಒಂದ್ ಸ್ಟ್ರೈನ್ಗೆ ಅವರು ಹೆಸರು ಏನಂತ ಕರೆದ್ರು ಇಲ್ಲಿ, ದಟ್ ಈಸ್ ಆರ್ ಸ್ಟ್ರೈನ್. ಒಂದ್ ಯಾವುದು ಇಲ್ಲಿ ಆರ್ ಸ್ಟ್ರೈನ್. ಆರ್ ಸ್ಟ್ಯಾಂಡ್ಸ್ ಫಾರ್ ರಫ್, ಇಲ್ಲಿ ರಫ್ ಸ್ಟ್ರೈನ್. ಅಂಡ್ ಇನ್ನೊಂದು ಎಸ್ ಸ್ಟ್ರೈನ್, ದಟ್ ಈಸ್ ಸ್ಮೂತ್ ಸ್ಟ್ರೈನ್. ಯಾವ ಸ್ಟ್ರೈನ್? ಎಸ್ ಸ್ಟ್ರೈನ್ ಅಂದ್ರೆ ಏನು ಇಲ್ಲಿ? ಸ್ಮೂತ್ ಸ್ಟ್ರೈನ್. ಓಕೆ, ಸೊ ಆರ್ ಸ್ಟ್ರೈನ್ ಅಂತ ಏನಕ್ಕೆ ಕರೆದ್ರು ಇಲ್ಲಿ? ಸೊ ಇಲ್ಲಿ ಆರ್ ಸ್ಟ್ರೈನ್ ಇರುವಂತ ಬ್ಯಾಕ್ಟೀರಿಯಾ ಏನಿತ್ತು, ಕೋಕಸ್ ಇರೋ ಕಾರಣಕ್ಕೆ ಸ್ಪೆರಿಕಲ್ ಆರ್ ರೌಂಡ್ ಇರುತ್ತೆ. ಓಕೆ, ಇದೇನಿದೆ, ಇದಕ್ಕೆ ಸೆಲ್ ವಾಲ್ ಇದೆ. ಓಕೆ, ಆರ್ ಸ್ಟ್ರೈನ್ ಏನಿದೆ, ಇದಕ್ಕೆ ಸೆಲ್ ವಾಲ್ ಇದೆ. ಅಂಡ್ ಸರ್ಫೇಸ್ ಏನಿದೆ ಅಂತ ಹೇಳಿದ್ರು ರಫ್. ಏನಿದೆ ಸರ್ಫೇಸ್ ಇದ್ರದ್ದು? ರಫ್. ಅದಕ್ಕೆ ಆರ್ ಸ್ಟ್ರೈನ್ ಅಂತ ಹೇಳಿ ಕರಿತೀವಿ. ಆದ್ರೆ ಎಸ್ ಸ್ಟ್ರೈನ್ ಅನ್ನ ಅಬ್ಸರ್ವ್ ಮಾಡಿದವಾಗ ಇದೇನಿದೆ, ಇಲ್ಲಿ ಸೆಲ್ ವಾಲ್ ಇದೆ. ಓಕೆ, ಸೆಲ್ ವಾಲ್ ಜೊತೆಗೆ ಎಸ್ ಸ್ಟ್ರೈನ್ ಮೇಲೆ ಏನಿದೆ, ಇಲ್ಲಿ ಸೆಲ್ ವಾಲ್ ಮೇಲೆ ಇನ್ನೊಂದು ಲೇಯರ್ ಇದೆ. ಏನಿದೆ ಇಲ್ಲಿ? ಸೆಲ್ ವಾಲ್ ಮೇಲೆ ಏನಿತ್ತು? ಇನ್ನೊಂದು ಲೇಯರ್ ಪ್ರೆಸೆಂಟ್ ಇತ್ತು. ಈ ಲೇಯರ್ಗೆ ಎದ್ರಿಂದ ಫಾರ್ಮ್ ಆಗಿತ್ತು? ಈ ಲೇಯರ್ ಇಲ್ಲಿ ಎದ್ರಿಂದ ಫಾರ್ಮ್ ಆಗಿತ್ತು? ಇಟ್ ಈಸ್ ಫಾರ್ಮ್ಡ್ ಬೈ ದಿ ಪಾಲಿಸ್ಯಾಕರೈಡ್. ಎದ್ರಿಂದ ಫಾರ್ಮ್ ಆಗಿತ್ತು? ಪಾಲಿಸ್ಯಾಕರೈಡ್, ವಿಚ್ ಇಸ್ ಅ ಕಾರ್ಬೋಹೈಡ್ರೇಟ್. ಓಕೆ, ಈ ಕೋಟ್, ಸೆಲ್ ವಾಲ್ ಸುತ್ತ ಒಂದು ಕೋಟ್ ತರ ಸೌಂಡ್ ಆಗಿದೆ ಈ ಲೇಯರ್. ಅದಕ್ಕೆ ಏನಂತ ಕರೆದ್ರು ಇಲ್ಲಿ? ಪಾಲಿಸ್ಯಾಕರೈಡ್ ಕೋಟ್. ಏನಂತ ಕರೆದ್ರು? ಪಾಲಿಸ್ಯಾಕರೈಡ್ ಕೋಟ್ ಅಂತ ಹೇಳಿ ಕರೆದ್ರು. ಸೊ ಎಸ್ ಸ್ಟ್ರೈನ್ ಆರ್ ಸ್ಟ್ರೈನ್ ಮಧ್ಯ ವ್ಯತ್ಯಾಸ ಏನು? ಈ ಆರ್ ಸ್ಟ್ರೈನ್ ಬ್ಯಾಕ್ಟೀರಿಯಾಗೆ ಏನಿದೆ ಇಲ್ಲಿ? ಸೆಲ್ ವಾಲ್ ಮೇಲ್ಗಡೆ ಏನು ಪ್ರೆಸೆಂಟ್ ಇಲ್ಲ ಇಲ್ಲಿ? ನೋ ಪಾಲಿಸ್ಯಾಕರೈಡ್ ಕೋಟ್. ಯಾವ ಕೋಟ್ ಇಲ್ಲ ಇಲ್ಲಿ? ನೋ ಪಾಲಿಸ್ಯಾಕರೈಡ್ ಕೋಟ್. ಅದೇ ಎಸ್ ಸ್ಟ್ರೈನ್ ಮೇಲೆ ಏನಿದೆ ಇಲ್ಲಿ? ಪಾಲಿಸ್ಯಾಕರೈಡ್ ಕೋಟ್ ಏನಿದೆ? ಪ್ರೆಸೆಂಟ್ ಇದೆ. ಓಕೆ, ಪಾಲಿಸ್ಯಾಕರೈಡ್ ಕೋಟ್ ಪ್ರೆಸೆಂಟ್ ಇರೋ ಕಾರಣಕ್ಕೆ ಎಸ್ ಸ್ಟ್ರೈನ್ ಯಾವ ರೀತಿ ಕಾಣಿಸ್ತಿತ್ತು? ಸ್ಮೂತ್ ಆರ್ ಶೈನಿಂಗ್ ಅಂತಾನು ಹೇಳ್ತಾರೆ. ಶೈನಿಂಗ್ ಕಾಲನಿ, ರಫ್ ಕಾಲನಿ ಅಂತಾನು ಕರೀತಾರೆ ಇದಕ್ಕೆ. ಓಕೆ, ಬಟ್ ಆ ಸ್ಟ್ರೈನ್ ಮೇಲೆ ಏನಿರಲಿಲ್ಲ? ರಫ್ ಸರ್ಫೇಸ್. ಬಿಕಾಸ್ ಇದ್ರ ಮೇಲೆ ಯಾವುದೇ ರೀತಿ ಏನಿಲ್ಲ ಇಲ್ಲಿ? ಪಾಲಿಸ್ಯಾಕರೈಡ್ ಕೋಟ್ ಇಲ್ಲ. ಅಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಏನು ಇಲ್ಲಿ? ಆರ್ ಸ್ಟ್ರೈನ್ ಏನು? ದಿಸ್ ಇಸ್ ನಾನ್ ವೈರುಲೆಂಟ್. ಆರ್ ಸ್ಟ್ರೈನ್ ಏನಿತ್ತು ಇಲ್ಲಿ? ನಾನ್ ವೈರುಲೆಂಟ್. ನಾನ್ ವೈರುಲೆಂಟ್ ಅಂದ್ರೆ ಏನು? ಡಿಸೀಸ್ ಅನ್ನ ಕಾಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಈ ಆರ್ ಸ್ಟ್ರೈನ್ ಏನ್ ಮಾಡ್ತಿರ್ಲಿಲ್ಲ ಇಲ್ಲಿ? ನಿಮೋನಿಯಾನ ಕಾಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ನಾನ್ ಪ್ಯಾಥೋಜೆನಿಕ್. ನಾನ್ ವೈರುಲೆಂಟ್ ಅಂದ್ರೆ ಏನು? ಡಸಂಟ್ ಹಾರ್ಮ್ ಆರ್ ಡಸಂಟ್ ಕಾಸ್ ಡಿಸೀಸ್ ಅಂತ ಬರ್ಕೋಬಹುದು. ವೆರಾಸ್ ಎಸ್ ಸ್ಟ್ರೈನ್ ಏನಿದೆ ಇಲ್ಲಿ? ದಿಸ್ ಇಸ್ ವೈರುಲೆಂಟ್. ವೈರುಲೆಂಟ್ ಅಂದ್ರೆ ಅಪೋಸಿಟ್ ಆಫ್ ನಾನ್ ವೈರುಲೆಂಟ್. ಇದೇನ್ ಮಾಡುತ್ತೆ ಇಲ್ಲಿ? ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ, ನಿಮೋನಿಯಾನ ಕಾಸ್ ಮಾಡುತ್ತೆ, ವಿಚ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ಡೆತ್ ಅಂತ ಹೇಳಿ. ಬಟ್ ಏನಕ್ಕೆ ಇಲ್ಲಿ? ಎರಡೂ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾನೇ, ರೈಟ್? ಹೌದೋ ಇಲ್ವೋ? ಹಾಗಾದ್ರೆ ಆ ಸ್ಟ್ರೈನ್ ಏನಕ್ಕೆ ನಾನ್ ವೈರುಲೆಂಟ್ ಇದೆ? ಏನಕ್ಕೆ ಡಿಸೀಸ್ ಅನ್ನ ಕಾಸ್ ಮಾಡಲ್ಲ? ಎಸ್ ಸ್ಟ್ರೈನ್ ಏನಕ್ಕೆ ವೈರುಲೆಂಟ್ ಇದೆ? ಯಾಕೆ ಇಲ್ಲಿ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ? ಇಟ್ಸ್ ಆಲ್ ಬಿಕಾಸ್ ಏನಕ್ಕೆ? ಪ್ರೆಸೆನ್ಸ್ ಆಫ್ ದಿ ಪಾಲಿಸ್ಯಾಕರೈಡ್ ಕೋಟ್. ಒಂದು ಪ್ರೊಟೆಕ್ಷನ್ ಇದೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಇಲ್ಲಿ ಡಿಪ್ಲೋಕಾಕಸ್ ಅಥವಾ ಸ್ಟ್ರಿಪ್ಟೋಕಾಕಸ್ ಏನ್ ಮಾಡ್ತು? ನಿಮೋನಿಯಾ ಬ್ಯಾಕ್ಟೀರಿಯಾ ನನ್ನ ಇನ್ಫೆಕ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಸೊ ಅದ್ರಲ್ಲಿ ಇವಾಗ ಆರ್ ಸ್ಟ್ರೈನ್ ಹೋಗಿದೆ ಇಟ್ಕೊಳ್ಳಿ. ಎರಡು ಸ್ಟ್ರೈನ್ ಅಲ್ಲಿ ಫಸ್ಟ್ ಯಾವ್ದು ಕಂಡೀಷನ್ ತಗೊಳ್ಳೋಣ? ಆರ್ ಸ್ಟ್ರೈನ್ ನನಗೆ ಇನ್ಫೆಕ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಆರ್ ಸ್ಟ್ರೈನ್ ಏನಿದೆ? ಪ್ರೊಟೆಕ್ಟೆಡ್ ಇಲ್ಲ. ಅದ್ರ ಸುತ್ತ ಯಾರಿಲ್ಲ ಇಲ್ಲಿ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ? ಪಾಲಿಸ್ಯಾಕರೈಡ್ ಕೋಟ್ ಇಲ್ಲ, ಒಂದೇ ಬರ್ತಾ ಇದೆ ಅದು. ಬಟ್ ನನ್ನ ಬಾಡಿ ಒಳಗಡೆ ಯಾರಿದ್ದಾರೆ? ಇಮ್ಯೂನ್ ಸೆಲ್ಸ್, ಬಿ ಟಿ ಸೆಲ್ಸ್, ಇಮ್ಯೂನ್ ಸೆಲ್ಸ್ ಇದೆ. ಸೊ ನನ್ನ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ಇಲ್ಲಿ? ಈ ಆ ಸ್ಟ್ರೈನ್ ಅನ್ನ ಏನ್ ಮಾಡುತ್ತೆ ಇಲ್ಲಿ? ಫೈಟ್ ಮಾಡಿ ತಿಂದಾಕ್ ಬಿಡುತ್ತೆ, ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಅದೇ ಕಾರಣಕ್ಕೆ ಆರ್ ಸ್ಟ್ರೈನ್ ಇನ್ಫೆಕ್ಟ್ ಮಾಡ್ಲಿಕ್ಕೆ ನಮ್ ಬಾಡಿಗೆ ಆಗಲ್ಲ. ಬಿಕಾಸ್ ನಮ್ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ? ಫೈಟ್ ಮಾಡಿ ಇದನ್ನ ಏನ್ ಮಾಡುತ್ತೆ ಇಲ್ಲಿ? ಸಾಯ್ಸಾಕುತ್ತೆ. ಆದ್ರೆ ಎಸ್ ಸ್ಟ್ರೈನ್ ನೋಡಿ, ಎಲ್ಲ ಪ್ಲಾನ್ ಮಾಡ್ಕೊಂಡು ಪ್ರೊಟೆಕ್ಟೆಡ್ ಆಗಿ ಬರ್ತಾ ಇದೆ. ಬಿಕಾಸ್ ಅದ್ರ ಸುತ್ತ ಏನಿದೆ ಇಲ್ಲಿ? ಪಾಲಿಸ್ಯಾಕರೈಡ್ ಕೋಟ್. ಸೊ ಈ ಕೋಟ್ ಏನಿದೆ ಇಲ್ಲಿ? ಸ್ಟ್ರಾಂಗ್ ಇದೆ, ರಿಜಿಡ್ ಇದೆ. ಅದರ ವಿರುದ್ಧ ನಮ್ಮ ಇಮ್ಯೂನ್ ಸಿಸ್ಟಮ್ಸ್ ಏನ್ ಮಾಡಲ್ಲ ಇಲ್ಲಿ? ಫೈಟ್ ಮಾಡುತ್ತೆ. ಬಟ್ ದೇ ಫೇಲ್ ಟು ಸಕ್ಸೀಡ್ ಆಗ್ಲಿಕ್ಕೆ ಆಗಲ್ಲ. ಅದೇ ರೀಸನ್ಗೆ ಏನಾಗುತ್ತೆ? ಎಸ್ ಸ್ಟ್ರೈನ್ ಈಸಿಲಿ ನಮ್ಗೆ ಯಾವ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ? ವೈರುಲೆಂಟ್ ಆಗುತ್ತೆ. ಅಂಡ್ ಈಸಿಲಿ ನಮ್ಗೆ ಇಲ್ಲಿ ನಿಮೋನಿಯಾನ ಕಾಸ್ ಮಾಡುತ್ತೆ. ಕ್ಲಿಯರ್ ಇದು? ಎಸ್ ಸ್ಟ್ರೈನ್ ಅಂಡ್ ಆರ್ ಸ್ಟ್ರೈನ್. ಓಕೆ, ಸೊ ತಿರ್ಗಾ ಇವಾಗ ಗ್ರಿಫಿತ್ ಕನ್ಫರ್ಮೇಶನ್ ಗೋಸ್ಕರ ಏನ್ ಮಾಡ್ತಾರೆ ಇಲ್ಲಿ? 4 ಕೇಸಸ್ ಅನ್ನ ಸ್ಟಡಿ ಮಾಡ್ತಾರೆ. ಯಾರನ್ನ ಯೂಸ್ ಮಾಡ್ಕೊಂಡು? ಇಲ್ಲಿ ಮೈಸ್. ಯಾರನ್ನ ಯೂಸ್ ಮಾಡ್ಕೊಂಡು? ಯೂಸಿಂಗ್ ಮೈಸ್ ಅಂದ್ರೆ ಏನು? ವಿಚ್ ಇಸ್ ಬೇಸಿಕಲಿ ರ್ಯಾಟ್. ಓಕೆ, ಇಲ್ಲಿ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಗೋಸ್ಕರ ನಾವೇನ್ ಮಾಡ್ತೀವಿ? ರ್ಯಾಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅಂಡ್ ಆ ರ್ಯಾಟ್ಸ್ ಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ? ಮೈಸ್. ಓಕೆ, ರೊಡೆಂಟ್ಸ್ ಅಲ್ಲಿ ಬರುತ್ತೆ, ಅದಕ್ಕೆ ಏನಂತ ಕರಿತೀವಿ ಇಲ್ಲಿ? ಮೈಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ಕೇಸಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇವಾಗ? ಯೂಸಿಂಗ್ ವಾಟ್? ಮೈಸ್ ಅಂಡ್ ದೀಸ್ 2 ಸ್ಟ್ರೈನ್ಸ್. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ.
ಓಕೆ, ಇನ್ ದ ಫಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ ನೋಡಿ ಇವರು, just a minute. In the first case, he took live R strain. ಏನನ್ನ ಮಾಡ್ತಾರೆ, ಲೈವ್ ಆರ್ ಸ್ಟ್ರೇನ್ ಅನ್ನ ತಗೊಳ್ತಾರೆ. ಆ ಆರ್ ಸ್ಟ್ರೇನ್ ಅನ್ನ ತಗೊಂಡು ಯಾರಿಗೆ ಇಂಜೆಕ್ಟ್ ಮಾಡ್ತಾರೆ, ಇಂಜೆಕ್ಟ್ ಟು ಮೈಸ್. ಸೊ ಏನ್ ಮಾಡಿದ್ರು ಇಲ್ಲಿ, ಮೈಸನ್ನ ತಗೊಂಡ್ರು, ಅದಕ್ಕೆ ಏನ್ ಮಾಡಿದ್ರು, ಲೈವ್ ಆರ್ ಸ್ಟ್ರೇನ್ ಅನ್ನ ಇಂಜೆಕ್ಟ್ ಮಾಡಿದ್ರು. ಆ ಸ್ಟ್ರೇನ್ ಏನು, ಇದು ಬ್ಯಾಕ್ಟೀರಿಯಾ ಸ್ಟ್ರೇನ್, ರೈಟ್? ಸೊ ಅಬ್ಸರ್ವ್ ಮಾಡಿದವಾಗ ಇಲ್ಲಿ ಮೈಸ್ ಏನಾಗಲ್ಲ, ಸತ್ತೋಗಲ್ಲ. ಇಟ್ ವಾಸ್ ಅಲೈವ್ ಲೈವ್ ಅಂದ್ರೆ ಬದುಕಿತ್ತು. ಯಾವಾಗ ಮೈಸ್ಗೆ ಬರೀ ಆರ್ ಸ್ಟ್ರೇನ್ ಅನ್ನ ಇಂಜೆಕ್ಟ್ ಮಾಡ್ತಾರೋ ಆವಾಗ ಮೈಸ್ ಏನಿತ್ತು, ಖುಷಿಯಾಗಿ ಬದುಕೊಂಡಿತ್ತು. ನೆಕ್ಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ, ವಿಲ್ ಟೇಕ್ ಲೈವ್ ಅವ್ರು ಸಿಂಪ್ಲಿ ನೀವು ಬರೀ ಎಸ್ ಸ್ಟ್ರೇನ್ ಅಂತಾನು ಬರೀಬಹುದು. ಓಕೆ, ಏನ್ ಮಾಡ್ತಾರೆ ಇಲ್ಲಿ, ಎಸ್ ಸ್ಟ್ರೇನ್ ಅನ್ನ ತಗೊಂಡು, ಬಿಕಾಸ್ ಎಲ್ ಸ್ಟ್ರೇನ್ ಇದೆ ಅಂತ ನೋಡಿದ್ವಿ, ಆರ್ ಸ್ಟ್ರೇನ್ ಅನ್ನ ಮೈಸಿಗೆ ಇಂಜೆಕ್ಟ್ ಮಾಡಿದವಾಗ ಮೈಸ್ ಏನಿತ್ತು, ಹ್ಯಾಪಿಲಿ ತಿಂತಾ ಉಂಟಾ, ಆರಾಮಾಗಿತ್ತು. ಯಾವಾಗ ಲೈವ್ ಆಗಿರುವಂತ ಎಸ್ ಸ್ಟ್ರೇನ್ ಅನ್ನ ತಿರ್ಗಾ ಯಾರಿಗೆ ಇಂಜೆಕ್ಟ್ ಮಾಡ್ತಾರೆ, ಯಾರನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ ನಾವು, ಮೈಸ್, ಇಂಜೆಕ್ಟ್ ಟು ಮೈಸ್. ಸೊ ಯಾವಾಗ ಎಸ್ ಸ್ಟ್ರೇನ್ ಅನ್ನ ಮೈಸ್ಗೆ ಇಂಜೆಕ್ಟ್ ಮಾಡ್ತಾರೋ ಅವಾಗ ಮೈಸಿಗೆ ಏನಾಗುತ್ತೆ, ಇಲ್ಲಿ ನಿಮೋನಿಯಾ ಬರ್ಲಿಕ್ಕೆ, ಅಂದ್ರೆ ಡಿಸೀಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಡಿಸೀಸ್ ಬಂದ್ಮೇಲೆ ಅಲ್ಟಿಮೇಟ್ಲಿ ಈ ಮೈಸ್ ಏನಾಗುತ್ತೆ, ಇಲ್ಲಿ ಇಟ್ ಡೈಸ್, ಸತ್ತೋಗುತ್ತೆ. ಓಕೆ, ಸೊ ಇವಾಗ ತಾನೇ ನಮ್ಗೆ ಕನ್ಫರ್ಮ್ ಆಯ್ತಲ್ಲ, ಆ ಸ್ಟ್ರೈನ್ ನಾನ್ ವೈರುಲೆಂಟ್, ಏನಕ್ಕೆ, ಪಾಲಿಸಕರೈಡ್ ಕೋಟ್ ಇಲ್ಲ. ಎಸ್ ಸ್ಟ್ರೈನ್ ವೈರುಲೆಂಟ್, ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ, ಸಾಯಿಸುತ್ತೆ, ಪ್ಯಾಥೋಜೆನಿಕ್, ಏನಕ್ಕೆ, ಬಿಕಾಸ್ ಪಾಲಿಸಕರೈಡ್ ಕೋಟ್ ಪ್ರೆಸೆಂಟ್ ಇದೆ. ಓಕೆ, ಅಂಡ್ ಸೆಕೆಂಡ್ ಟೈಮ್ ಇದೆರಡು ಕಂಡೀಷನ್ ಆಯ್ತು. ಸೊ ಇವಾಗ ಥರ್ಡ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ ಗ್ರಿಫಿತ್, ಸ್ವಲ್ಪ ತಲೆ ಓಡಿಸಿ ಏನ್ ಮಾಡ್ತಾರೆ ಅವರು, ಇವಾಗ ಹಿಲ್ ಇಂಜೆಕ್ಟ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಏನ್ ಮಾಡ್ತಾರೆ ಇವಾಗ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಅಂದ್ರೆ, ಸೊ ಲೈವ್ ಆಗಿರುವಂತ ಎಸ್ ಸ್ಟ್ರೇನ್ ಅನ್ನ ಏನ್ ಮಾಡ್ತಾರೆ, ಇಲ್ಲಿ ಹೀಟ್ ಅನ್ನ ಕೊಟ್ಟು, ನಿಮ್ಗೆ ಗೊತ್ತಿರ್ಬೋದು, ಸೊ ಜಾಸ್ತಿ ಏನಾದ್ರೂ ಹೀಟ್ ಕೊಟ್ರೆ, ಓಕೆ, ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ ಡಿನೆಚ್ ತಮ್ಮ ಕೆಪಾಸಿಟಿನ ಏನ್ ಮಾಡ್ಕೊಳ್ತವೆ, ಇಲ್ಲಿ ಲೋ ಆಗ್ತವೆ, ಅಂಡ್ ಕೆಲವೊಂದು ಸತ್ತು ಹೋಗ್ತವೆ. ಓಕೆ, ಸೊ ಇಲ್ಲಿ ಹೀಟ್ ಕಿಲ್ಡ್ ಎಸ್ಟ್ರೇನ್. ಓಕೆ, ಸೊ ಅದನ್ನ ಏನ್ ಮಾಡ್ತಾರೆ, ಸ್ಟ್ರೇನ್ ಅನ್ನ ಕಿಲ್ ಆಗಿರುವಂತ ಹೀಟ್ ಇಂದ ಕಿಲ್ ಮಾಡಿರುವಂತ ಎಸ್ ಸ್ಟ್ರೇನ್ ಅನ್ನ ಯಾರಿಗೆ ಇಂಜೆಕ್ಟ್ ಮಾಡ್ತಾರೆ, ಇಂಜೆಕ್ಟ್ ಟು ಮೈಸ್. ಸೊ ಅವಾಗ ಮೈಸ್ ತಿರ್ಗಾ ಏನಾಯ್ತು, ಯಾವುದೇ ರೀತಿ ನಿಮೋನಿಯಾ ಬರ್ಲಿಲ್ಲ, ಡಿಸೀಸ್ ಬರ್ಲಿಲ್ಲ, ಅಗೇನ್ ಇಟ್ ವಾಸ್ ಹ್ಯಾಪಿ. ಓಕೆ, ಸೊ ಇವಾಗ ಏನಂತ ಅರ್ಥ ಆಯ್ತು, ಹಾಗಾದ್ರೆ ಎಸ್ ಸ್ಟ್ರೇನ್ ಹತ್ರನೇ ಏನೋ ಇದೆ, ಬಿಕಾಸ್ ಎಸ್ ಸ್ಟ್ರೇನ್ ಅನ್ನ ಕೊಟ್ಟವಾಗ ಮಾತ್ರ ಏನಾಗಿತ್ತು, ಸತ್ತೋಯ್ತು. ಅದೇ ಎಸ್ ಸ್ಟ್ರೇನ್ ಅನ್ನ ಕಿಲ್ ಮಾಡಿ ಹೀಟ್ ಕೊಟ್ಟು ಸಾಯಿಸಿದ್ಮೇಲೆ ಇಂಜೆಕ್ಟ್ ಮಾಡಿದ್ರು ಕೂಡ ಏನಾಗ್ಲಿಲ್ಲ, ಮೈಸ್ ಇಲ್ಲಿ ಸತ್ತೋಗ್ಲಿಲ್ಲ. ಸೊ ನೆಕ್ಸ್ಟ್ ಫೋರ್ತ್ ಕೇಸ್, ಇಲ್ಲಿ ಏನ್ ಮಾಡ್ತಾರೆ ಅವರು, ಹಿಲ್ ಟೇಕ್ ಲೈವ್ ಆರ್ ಸ್ಟ್ರೇನ್. ಏನ್ ಮಾಡ್ತಾರೆ ಇವಾಗ, ಲೈವ್ ಆರ್ ಸ್ಟ್ರೇನ್ ಜೊತೆಗೆ ಯಾರನ್ನ ಆಡ್ ಮಾಡ್ತಾರೆ, ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಯಾರನ್ನ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಸೊ ಫೋರ್ತ್ ಕೇಸ್ ಅಲ್ಲಿ ಏನ್ ಮಾಡಿದ್ರು, ಲೈವ್ ಆ ಸ್ಟ್ರೇನ್ ಅನ್ನ ತಗೊಂಡ್ರು, ಅಂಡ್ ಅದ್ರ ಜೊತೆಗೆ ಏನನ್ನ ಆಡ್ ಮಾಡಿದ್ರು, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಅನ್ನ ಆಡ್ ಮಾಡಿ ಯಾರಿಗೆ ಇಂಜೆಕ್ಟ್ ಮಾಡ್ತಾರೆ, ತಿರ್ಗಾ ಇಂಜೆಕ್ಟ್ ಟು ಮೈಸ್. ಅಂಡ್ ಈ ಟೈಮ್ ಏನಿರ್ಬೋದು, ಸೊ ಇಂಜೆಕ್ಟ್ ಮಾಡಿದವಾಗ ಮೈಸ್ ಏನಾಗುತ್ತೆ, ಇಲ್ಲಿ ಇಟ್ ವಿಲ್ ಡೈ. ಹೌ ಡು ಇಟ್ ಬಿ ಪಾಸಿಬಲ್, ಹೆಂಗ್ ಪಾಸಿಬಲ್ ಆಗುತ್ತೆ, ಬರೀ ನೋಡಿ ಸಪ್ರೇಟ್ ಆಗಿ ಲೈವ್ ಆ ಸ್ಟ್ರೇನ್ ಅನ್ನ ಇಂಜೆಕ್ಟ್ ಮಾಡಿದವಾಗ ಮೈಸ್ ಏನಿತ್ತು, ಬದುಕಿತ್ತು. ಸಪ್ರೇಟ್ ಆಗಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಅನ್ನ ಕೊಟ್ಟವಾಗ ಮೈಸ್ ಏನಿತ್ತು, ಬದುಕಿತ್ತು. ಯಾವಾಗ ಇದೆರಡನ್ನೂ ಕಂಬೈನ್ ಮಾಡಿ ಮೈಸ್ಗೆ ಇಂಜೆಕ್ಟ್ ಮಾಡ್ತಾರೋ ಅವಾಗ ಮೈಸ್ ಏನಾಗುತ್ತೆ, ಇಲ್ಲಿ ನಿಮೋನಿಯಾ ಕಾಸ್ ಆಗಿ ಸತ್ತೋಗುತ್ತೆ. ಇದರ ಅರ್ಥ ಹಿಸ್ಸೈಡ್ ಜೆನೆಟಿಕ್ ಮೆಟೀರಿಯಲ್ ಅಂತ ಏನು ಹೇಳಿಲ್ಲ ಅವ್ರು, ಅಥವಾ DNA ಅಂತಾನೆ ಹೇಳಿಲ್ಲ. ಗ್ರಿಫಿತ್ ಇದನ್ನ ಅಬ್ಸರ್ವ್ ಮಾಡಿ ನಮ್ಗೆ ಒಂದು ಕನ್ಕ್ಲೂಷನ್, ಒಂದು ಐಡಿಯಾ ಹೇಳ್ತಾರೆ. ಏನಂತ ಹೇಳ್ತಾರೆ, ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಏನೋ ಕೆಲಸ ಮಾಡ್ತಾ ಇದೆ, ಅದರಿಂದ ಸೊ ಸಮಥಿಂಗ್ ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಹತ್ರ ಏನೋ ಇದೆ, ಅದೇ ಏನಾಗ್ತಿದೆ, ಇಲ್ಲಿ ಲೈವ್ ಆ ಸ್ಟ್ರೇನ್ ಹತ್ರ ಟ್ರಾನ್ಸ್ಫರ್ ಆಗಿ, ಏನಂತ ಹೇಳಿದೆ ನಾನು ಇಲ್ಲಿ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಹತ್ರ ಇರೋ ಒಂದು ಕಂಟೆಂಟ್ ಯಾವುದು ಗೊತ್ತಿಲ್ಲ, DNA ನೋ RNA ನೋ ಪ್ರೋಟೀನ್ ಗೊತ್ತಿಲ್ಲ, ಸೊ ಏನೋ ಇದೆ ಇಲ್ಲಿ. ಓಕೆ, ಸೊ ಆ ಮಾಲಿಕ್ಯೂಲ್, ಆ ಮೆಟೀರಿಯಲ್ ಯಾರಿಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರು ಅವರು, ಲೈವ್ ಆರ್ ಸ್ಟ್ರೇನ್ಗೆ
ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಸೊ ಲೈವ್ ಆರ್ ಸ್ಟ್ರೇನ್ ಗೆ ಟ್ರಾನ್ಸ್ಫಾರ್ಮ್ ಆಗಿರೋ ಕಾರಣಕ್ಕೆ ಈ ಲೈವ್ ಆರ್ ಸ್ಟ್ರೇನ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಇಲ್ಲಿ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗಿ ಡಿಸೀಸ್ ಅನ್ನ ಕಾಸ್ ಮಾಡಿ ಮೈಸನ್ನ ಏನ್ ಮಾಡ್ತು, ಇಲ್ಲಿ ಸಾಯೋ ಹಾಗೆ ಮಾಡ್ತು ಅಂತ ಹೇಳಿದ್ರು. ಓಕೆ, ಸೊ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಏನಕ್ಕೆ ಕರೆದ್ವಿ ನಾವು, ಬಿಕಾಸ್ ಗ್ರಿಫಿತ್ ಸೇಡ್ ಸಮಥಿಂಗ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಸಮಥಿಂಗ್ ಏನು, ಸಮಥಿಂಗ್ ಫ್ರಮ್ heat killed, HK ಅಂದ್ರೆ ಏನು ಇಲ್ಲಿ, ನಾಟ್ ಹೈದರಾಬಾದ್ ಕರ್ನಾಟಕ, heat killed S strain. ಸೊ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಹತ್ರ ಇರೋ ಅನ್ನೋದು ಯಾವ್ದೋ ಒಂದು ಮಾಲಿಕ್ಯೂಲ್ ಗೊತ್ತಿಲ್ಲ ಯಾವ್ದು ಅಂತ, ಅದಕ್ಕೆ ಸಮಥಿಂಗ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಗಾಟ್ ಟ್ರಾನ್ಸ್ಫಾರ್ಮ್ಡ್, ಎಲ್ಲಿಗೆ ಗಾಟ್ ಟ್ರಾನ್ಸ್ಫಾರ್ಮ್ಡ್, ಎಲ್ಲಿ ಟ್ರಾನ್ಸ್ಫಾರ್ಮ್ ಆಯ್ತು, ಟ್ರಾನ್ಸ್ಫಾರ್ಮ್ ಟು live R strain, transform to live R strain. Okay, and converted into and converted it andre yaru, and converted it andre enu, live R strain, and converted live R strain into S strain. ಸೊ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಯ್ತು, ಲೈವ್ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ನೋಡಿ ಏನಿದೆ, ಡಿಸೀಸ್ ಅನ್ನ ಕಾಸ್ ಮಾಡ್ಬೇಕು. ಸೊ ಇಲ್ಲಿ ಏನಾಯ್ತು, ಅಂಡ್ ಕನ್ವರ್ಟೆಡ್ ಲೈವ್ ಆರ್ ಸ್ಟ್ರೇನ್ ಇಂಟು ಎಸ್ ಸ್ಟ್ರೇನ್. ಸೊ ಅದರಿಂದ ವಿಚ್ ಆರ್ ದಿಸ್ ಕಾಸ್ಡ್ ಡಿಸೀಸ್, ಯಾವ ಡಿಸೀಸ್, ನಿಮೋನಿಯಾ, ಯಾರಿಗೆ, ಟು ಮೈಸ್, ಆರ್ ಯು ಕ್ಯಾನ್ ಸಿಂಪ್ಲಿ ಸೇ ಕಾಸ್ ಡೆತ್ ಟು ಮೈಸ್. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಮಾಲಿಕ್ಯೂಲ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಸೊ ಇದಕ್ಕೆ ನಾವೇನಂತ ಕರೆದ್ವಿ, ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಇದಕ್ಕೆ ಏನಂತ ಕರೆದ್ರು, ಟ್ರಾನ್ಸ್ಫಾರ್ಮಿಂಗ್ ಮೆಟೀರಿಯಲ್, ಟ್ರಾನ್ಸ್ಫಾರ್ಮಿಂಗ್ ಕಂಟೆಂಟ್, ಟ್ರಾನ್ಸ್ಫಾರ್ಮಿಂಗ್ ಮಾಲಿಕ್ಯೂಲ್ ಅನ್ಲಿಲ್ಲ, ಏನಂತ ಅಂದ್ರು ಇಲ್ಲಿ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸೊ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ DNA-ನ, RNA-ನ, ಪ್ರೋಟೀನ್ ಅಥವಾ ಬೇರೆ ಯಾವ್ದೋ ಬಯೋಮಾಲಿಕ್ಯೂಲ್ ಅಂತ ಹೇಳಿ ಇವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಸಿಂಪ್ಲಿ ಏನಂತ ಹೇಳಿದ್ರು, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್, ಏನೋ ಒಂದು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ ಆರ್ ಸ್ಟ್ರೇನ್ ಗೆ, ಅಂಡ್ ಆರ್ ಸ್ಟ್ರೇನ್ ಅನ್ನ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಆಬ್ವಿಯಸ್ಲಿ ಎಸ್ ಸ್ಟ್ರೇನ್ ಏನ್ ಮಾಡುತ್ತೆ, ಇಲ್ಲಿ ಮೈಸ್ಗೆ ಡಿಸೀಸ್ ಅನ್ನ ಕಾಸ್ ಮಾಡಿ ಡೆತ್ ಅನ್ನ ಕಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಸೊ ದಿಸ್ ಇಸ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಯಾರು ಕೊಟ್ಟಿದ್ದು, ದಟ್ ಈಸ್ ಫ್ರೆಡ್ರಿಕ್ ಗ್ರಿಫಿತ್. ಓಕೆ, ಸೊ ಈ 4 ಕೇಸಸ್ ಅನ್ನ ಎಸ್ಪೆಷಲಿ ಬೋರ್ಡ್ಸ್ ಅಲ್ಲಿ ಕೇಳ್ತಾರೆ, ಚಾನ್ಸಸ್ ಇದೆ ಫಾರ್ 5 ಮಾರ್ಕ್ಸ್. ಸೊ ಕೇಳಿದವಾಗ, ಸೊ ಈ 4 ಕೇಸಸ್ ಅನ್ನ ಬರೆದ್ಮೇಲೆ, ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ರೈಟ್ ದಿ ಕನ್ಕ್ಲೂಷನ್. ಕನ್ಕ್ಲೂಷನ್ ಏನಂತ ಬರೀತೀರಾ, ಸೇಮ್ ಥಿಂಗ್, ಸಮಥಿಂಗ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ got transferred to R strain and converted into S strain, and which caused the death of the mice. ಹೆಂಗೆ, by causing the pneumonia. ಗೊತ್ತಾಯ್ತಾ? ಬಟ್ ಏನ್ ಮಾಡ್ಲಿಲ್ಲ ಇಲ್ಲಿ, ಅಗೇನ್ ಗ್ರಿಫಿತ್ ಬಯೋಕೆಮಿಕಲ್ ನೇಚರ್ ಅನ್ನ ಹೇಳಿಲ್ಲ. ಯಾವ್ದದ್ದು ಬಯೋಕೆಮಿಕಲ್ ನೇಚರ್, ಈ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ದು ಬಯೋಕೆಮಿಕಲ್ ನೇಚರ್ ಅನ್ನ ಹೇಳಿಲ್ಲ. ಬಯೋಕೆಮಿಕಲ್ ನೇಚರ್ ಅಂದ್ರೆ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವ ಮಾಲಿಕ್ಯೂಲ್ ಇದು, DNA-ನಾ, RNA-ನಾ, ಪ್ರೋಟೀನಾ, ಯಾವುದು ಅಂತ ಹೇಳಿಲ್ಲ. ಸೊ ಅದನ್ನ ಹೇಳಲಿಕ್ಕೆ ತಿರ್ಗಾ ಯಾರು ಬರ್ತಾರೆ ಇಲ್ಲಿ, ಅಗೇನ್ ದ 3 more scientists will come. ಸೊ ಅದನ್ನ ನಾವೇನ್ ಮಾಡೋಣ, ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಟಿಲ್ ದಟ್ ಪ್ಲೀಸ್ ಗೋ ಥ್ರೂ ಇಟ್. ನಿಮ್ಗೆ ಹೆಲ್ಪ್ಫುಲ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್.